ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಹೊರಟಾಗ ಅವನಿಗೇನೋ ಅರ್ಜುನನಿಗೆ ಮನಸ್ಸು ಅಸ್ತವ್ಯಸ್ತ ಆಗತ್ತೆ. ಅದಕ್ಕೆ ಕೃಷ್ಣನಿಗೆ ಹೇಳ್ತಾನೆ, ಏನೋ ಆಗ್ತಾ ಇದೆ ಅಂತ. ಕಿನ್ನುಮೆ ಹೃದಯಂ ತ್ರಸ್ತಂ ವಾಕ್ಯಂ ಸಜ್ಜತಿ ಕೇಶವ. ಆದರೆ ನಾನು ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸೋದಷ್ಟನ್ನು ಹೇಳಿಕೊಟ್ಟಿದ್ದೇನೆ ಹೊರತು ಅದರನ್ನು ಒಳಗೆ ಹೊಕ್ಕ ಮೇಲೆ ಅದರಿಂದ ಹೊರಗೆ ಬರೋದನ್ನು ನಾನು ಹೇಳಿಕೊಟ್ಟಿರಲಿಲ್ಲ. ನೀವೇನಾದರೂ ಎಳೆಯನಾದ ಅವನನ್ನು ಶತ್ರುಪಕ್ಷದ ಒಳಗೆ ನುಗ್ಗಿಸಿದಿರಾ ಅಂತ ಕೇಳ್ತಾನೆ. ಉತ್ತರ ಬರ್ತಾ ಇಲ್ವಲ್ಲ. ಈಗ ಕೇಳ್ತಾನೆ, ಕೋ ವಧೀತ್, ಯಾರು ಕೊಂದರು ಅವನನ್ನು? ಈಗ ಮತ್ತು ಬದಲಾಗ್ತಾ ಹೋಗುತ್ತೆ ಅವನಿಗೆ. ಅವನನ್ನು ನೆನಪಿಸಿಕೊಂಡಂತೆ ಬದುಕಲಾರೆ ಅನ್ನುವ ಇದಕ್ಕೆ ಬಂದು ನಿಲ್ತಾನೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿ 13ನೇ ದಿನದ ಘಟನಾವಳಿಗಳನ್ನ ನೋಡ್ತಾ ಇದ್ದೀವಿ. ಯುದ್ಧಾನಂತರ ಘಟನಾವಳಿಗಳು. ಸೊ ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ರಮ ಸಂಪ ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಯುಧಿಷ್ಠಿರನ ಮಾತುಗಳನ್ನ ತಾವು ಹೇಳ್ತಾ ಇದ್ರಿ. ಹೇಗೆ ಸಹಜವಾದ ಒಂದು ದುಃಖ ಮತ್ತು ಸಹಜವನ್ನು ಪಾಪ ಪ್ರಜ್ಞೆ. ಇನ್ನೊಂದು ಮಾತು ಹೇಳ್ತಾನೆ ಯುಧಿಷ್ಠಿರ. ಅವನಿಗೆ ಏನನ್ನು ಕೊಡಬೇಕಾಗಿತ್ತು, ಏನನ್ನು ಕೊಟ್ವಿ ಅಂತ. ಅಂದರೆ ಒಂದು ಮನೆಯಲ್ಲಿ ಮಕ್ಕಳಿಗೆ ಏನು ಕೊಡ್ತೀವಿ ಅಂತ ಅವನು ಹೇಳ್ತಾನೆ, ಯೋ ಹಿ ಭೋಜ್ಯೇ ಪುರಸ್ಕಾರ್ಯ ಯಾನೇಶು ಶಯನೇಶು ಚ ಭೂಷಣೇಶು ಚ. ಮಕ್ಕಳಿಗೆ ಏನೆಲ್ಲ ಕೊಡ್ತೀವಿ ಅಂದರೆ, ನಾವು ಒಳ್ಳೆ ಊಟ ಕೊಡ್ತೀವಿ, ಅವ್ರಿಗೆ ಇಷ್ಟವಾದ್ದೇನೋ ಇದನ್ನು ಕೊಡಿಸ್ತೀವಿ. ಆಮೇಲೆ ಅವರಿಗೊಂದು ಒಳ್ಳೆ ಯಾನ ಅಂತ ಅಂದರೆ ಅವತ್ತು ಅಂತ ತಗೊಂಡ್ರೆ ಒಂದು ರಥವೋ ಒಂದು ಕುದುರೆಯೋ ಅದರ ಮೇಲೆ ಸವಾರಿಯೋ, ಅಥವಾ ಇವತ್ತು ಅಂತಂದರೆ ಒಂದು ಸೈಕಲ್ಲೋ ಒಂದು ಬೈಕೋ ಒಂದು ಕಾರೋ ಇಂಥದ್ದು ಕೊಡಿಸ್ತೀವಿ. ಶಯನೇಶುಚ ಅಂತ ಅಂದರೆ ಒಂದು ಒಳ್ಳೆ ಮಂಚ ಹಾಸಿಗೆ, ಅವನಿಗೊಂದು ರೂಮು, ಈ ಥರದ್ದೆಲ್ಲ ಮಾಡಿಕೊಡ್ತೀವಿ. ಭೂಷಣ ಅಂತ ಒಳ್ಳೆ ಬಟ್ಟೆ ಅಥವಾ ಆಭರಣಗಳು ಇಂಥವನ್ನೆಲ್ಲ ಮಕ್ಕಳಿಗೆ ಕೊಡ್ತೀವಿ. ಆದರೆ ನಾವು ಅವನಿಗೆ ಯುದ್ಧ ಕೊಟ್ವಿ ಅಂತ ಹೇಳ್ತಾನೆ. ಅಸ್ಮಾಭಿಹಿ ಬಾಲೋ ಯುಧಿ ಪುರಸ್ಕೃತ ಅಂತ. ನಾವು ಅವನಿಗೆ ಎಲ್ಲಿ ಕಾಣಿಕೆ ಕೊಟ್ಟಿದ್ದು ಅಥವಾ ಉಡುಗೊರೆ ಕೊಟ್ಟಿದ್ದು ಅಂದರೆ ಯುದ್ಧವನ್ನು ಉಡುಗೊರೆಯಾಗಿ ಕೊಟ್ಟುಬಿಟ್ವಿ ಅಂತ. ಅವ್ರ ಲೈಫ್ ಶುರು ಆಗ್ತಿದ್ದಂಗೆ, ಮದುವೆ ಆಗಿ ಮಕ್ಕಳಾಗ್ತಿದ್ದಂಗೆ ಅಥವಾ ಮದುವೆ ಆಗದೇ ಇರೋವಂಥವ್ರು ಕೂಡ ಅವ್ರು ನೇರವಾಗಿ ಯುದ್ಧ ಅಂದರೆ ಅವ್ರ ಜೀವನನೂ ನೋಡಿಲ್ಲ. ಇವ್ರ ಜೀವನ ನೋಡಿದ್ದಾರೆ ಅಟ್ಲೀಸ್ಟ್ ಅಲ್ವಾ? ಹೌದು. ಅವ್ರ ಜೀವನ ನೋಡಿಲ್ಲ, ಜೀವನಾನುಭವ ಇಲ್ಲ, ಜೀವನದ ಏನನ್ನೂ ನೋಡಿಲ್ಲ ಅವನು ಅಂತ. ಅದನ್ನು ಆಡ್ತಾನೆ ಅವನು. ಏನಂದರೆ ಅವನು ಯುದ್ಧ ಕುಶಲ ಹೌದು, ಆದರೆ ಯುದ್ಧ ಅನುಭವಿ ಅಲ್ಲ ಅಂತ. ಯುದ್ಧದ ಅನುಭವ ಬೇರೆ. ಯುದ್ಧದ ಅನುಭವ ಅಂತಂದರೆ ಏನು ಅಂತ ಕೇಳಿದರೆ, ಈಗ ಮೊದಲು ಸಣ್ಣ ಯುದ್ಧಗಳು, ಆಮೇಲೆ ಅದಕ್ಕಿಂತ ದೊಡ್ಡ ಯುದ್ಧಗಳು, ಹೀಗೆ ಭಾಗವಹಿಸ್ತಾ ಬರಬೇಕು. ಇದೇನಾಗೋಯ್ತು, ಇವರುಗಳಿಗೆ ಅಂತಿಮ ಕಾಲದಲ್ಲಿ ಸಿಕ್ಕ ಯುದ್ಧ ಅವ್ರಿಗೆ ಮೊದಲೇ ಸಿಕ್ಬಿಡ್ತು. ಈಗ ಇವರು ಕಲ್ತಾಗ ಯಾರ್ಯಾರ್ದೋ ಜೊತೆಗೆ ಸಣ್ಣ ಯುದ್ಧಗಳು ಬಂತು. ಯಾರೋ ಒಬ್ಬನ ಜೊತೆಗೆ ಯುದ್ಧ ಬಂತು, ಯಾರೋ ಗಂಧರ್ವನ ಜೊತೆಗೆ ಅರ್ಜುನ ಯುದ್ಧ ಮಾಡ್ದ, ಅಲ್ಲೆಲ್ಲ ದ್ರೌಪದಿ ಸ್ವಯಂವರದಲ್ಲಿ ಒಂದು ಕೌಶಲ ತೋರ್ದ. ಹೀಗೆ ಬರ್ತಾ ಅವರಿಗೆ ಕೊನೆಗೆ ಜಗತ್ತಿನ ಸರ್ವಶ್ರೇಷ್ಠರ ಜೊತೆಗೆ ಯುದ್ಧ ಮಾಡೋದಕ್ಕೆ ಅವಕಾಶ ಸಿಕ್ತು. ಮಹಾಯುದ್ಧ. ಎಲ್ಲ ಇವು ಹಾಗೇನೆ. ಇವಾಗ ಉದಾಹರಣೆ ಕ್ರೀಡೆಗಳಲ್ಲಿ ಅಂತ ನೋಡಿದ್ರೆ, ಮೊದಲು ನಾವು ಕೆಳ ಹಂತದಲ್ಲಿ ಯಾವುದೋ ಒಂದು ಲೆವೆಲ್ ಅಂತ ಹೋಗ್ತಾ, ಆಮೇಲೆ ಒಂದು ಸ್ಟೇಟ್ ಲೆವೆಲ್ ಹೋಗೋದು, ಆಮೇಲೆ ಒಂದು ನ್ಯಾಷನಲ್ ಲೆವೆಲ್ ಹೋಗೋದು, ಆಮೇಲೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋದು ಅಂತ. ಮೊದಲನೇ ಯುದ್ಧದಲ್ಲೇ ಒಬ್ಬ ಚೆಸ್ ಪ್ಲೇಯರಿಗೆ ಅಂತಾರಾಷ್ಟ್ರೀಯ ಆಟಗಾರರೆಲ್ಲ ಸಿಕ್ಕಿಬಿಟ್ರೆ ಏನಾಗತ್ತೆ ಅಂತ. ಅವನಿಗೆ ಕೌಶಲ ಇರ್ಬೋದು, ಆದರೆ ಅನುಭವ ಒಂದು ಕೆಲಸ ಮಾಡುತ್ತಲ್ಲ ಅಂತ ಅವನು ಹೇಳ್ತಾನೆ, ಅನನುಭವಿ ಅಂತ. ಹಾಗಾಗಿ ಅವ್ರು ಬದುಕೂ ಕಂಡಿಲ್ಲ, ಯುದ್ಧವನ್ನೂ ಕಂಡಿಲ್ಲ ಅನ್ನೋ ಥರನೇ ಆಗೋಯ್ತು ಅಂತ. ಯುದ್ಧ ನೋಡಿಯೂ ಗೊತ್ತಿಲ್ವಲ್ಲ, ಆ ಥರ ಆಯಿತು ಅವರಿಗೆ ಅಂತ. ಇಷ್ಟಾಗಿ ಅರ್ಜುನನ ಕೋಪದ ಬಗ್ಗೆ ಹೇಳ್ತಾನೆ ಯುಧಿಷ್ಠಿರ. ಪುತ್ರನ ಸಾವು ಅನ್ನೋದು ಅವನನ್ನು ಭಾಳ ಸಿಟ್ಟು ತರಿಸತ್ತೆ ಅರ್ಜುನನಿಗೆ. ಇದು ಧಾರ್ತರಾಷ್ಟ್ರರಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾನೆ ಯುಧಿಷ್ಠಿರ. ಯಾಕೆಂದರೆ ನಿವಾತ ಕವಚರನ್ನು, ಕಾಲಕೇಯರನ್ನು ಮತ್ತು ಪೌಲೋಮರನ್ನು
ಅಂತಹ ದೇವಶತ್ರುಗಳನ್ನೇ ಸಂಹಾರ ಮಾಡಿದವನು ಅವನು. ದೇವತೆಗಳಿಗೆ ಯುಗಗಳಿಂದ ಸಂಹಾರ ಮಾಡೋದಕ್ಕಾಗದೇ ಇದ್ದ ರಾಕ್ಷಸರ ಪ್ರಮುಖ 3 ಗುಂಪುಗಳನ್ನು ಏಕಾಂಗಿಯಾಗಿ ಕೊಂದವನು. ಅದು ಅವನ ಸಾಮರ್ಥ್ಯ. ಅಲ್ಲಿ ಅವನಿಗೆ ಸಿಟ್ಟಿರಲಿಲ್ಲ, ದ್ವೇಷ ಇರಲಿಲ್ಲ. ಲೋಕಕ್ಕೆ ಒಳಿತು ಮಾಡಬೇಕು ಅನ್ನುವ ಉದ್ದೇಶಕ್ಕೆ ಮಾಡ್ದ. ಈಗ ಹಂಗಲ್ಲ, ಒಳಗಡೆ ಒಂದು ಸಿಟ್ಟಿದೆ ಅವನಿಗೆ, ನೋವಿರುತ್ತೆ. ಹಾಗಾಗಿ ಇದು ಅವರಿಗೆ ಬಹಳ ಆಪತ್ತು ಇದು ಅಂತ ಯುಧಿಷ್ಠಿರ ಹೇಳ್ತಾನೆ. ಭಯಂತು ಸುಮಹತ್ ಪ್ರಾಪ್ತಂ ಧಾರ್ತರಾಷ್ಟ್ರಂ ಮಹದ್ಬಲಂ ಅಂತ. ಎಷ್ಟು ದೊಡ್ಡ ಸೈನ್ಯನೇ ಇರ್ಬೋದು ಅವರದ್ದು, ಶತ್ರುಗಳದ್ದು, ಅವರಿಗೆ ಕಷ್ಟಕ್ಕೆ ಬಂತು ಅಂತ ಯುಧಿಷ್ಠಿರ ಹೇಳ್ತಾನೆ. ಇದು ದುರ್ಯೋಧನನ ಅಂತ್ಯಕ್ಕೆ ಕಾರಣವಾಯಿತು ಇದು ಅಂತ ಯುಧಿಷ್ಠಿರ ಹೇಳ್ತಾನೆ. ಅಂದರೆ ಇದು ದುಃಖ ಅನ್ನೋದಕ್ಕಿಂತ ಇದು ಎಲ್ಲಿಗೆ ತಗೊಂಡೋ ನಿಲ್ಲಿಸತ್ತೆ ಅಂತ ಹೇಳೋದು. ಪ್ರಾಯಶಃ ಈ ಮಾತುಗಳು ಭಾಳ ಅರ್ಥವತ್ತಾಗಿವೆ. ಏನು ಅಂತ ಅಂದರೆ, ನಾವು ಗಮನಿಸಿದಂತೆ 10 ದಿವಸದವರೆಗೆ ಅರ್ಜುನ ಬಹಳ ಅಂದರೆ ಮೈಮೇಲೆ ಹಾಕ್ಕೊಂಡು ಯುದ್ಧ ಮಾಡೋದು ಅಂತ ಹೇಳ್ತೀವಲ್ಲ, ಹಂಗೆ ಯುದ್ಧ ಮಾಡಿಲ್ಲ. ನೋಡಿದ್ವಲ್ಲ, ಕೃಷ್ಣ 2 ಸಲ ಚಕ್ರ ಹಿಡಿದು ನೀನು ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಆಗಿ ಕೊನೆ ದಿವಸ ಅಂತೂ ಭೀಷ್ಮನನ್ನು ಮಣಿಸೋದಕ್ಕೆ ಸಿದ್ಧನಾದ ಅವನು. ಅದಾಗಿ ದ್ರೋಣಪರ್ವ ಶುರುವಾಗ್ತಾ ಇದ್ದಾಗ ಅವನು ಸಂಶಪ್ತಕರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಇಲ್ಲಿಲ್ಲ ಅವನದ್ದೇನು ಪಾತ್ರ. ಈ 3 ದಿವಸನೂ ಅದೇ ಆಗೋಯ್ತದು. ಹಾಗಿರುವಾಗ ಇದೊಂದು ಬದಲಾವಣೆ ಯುದ್ಧಕ್ಕೆ ಬಂದು ಆಗಿದ್ದು ಇದರ ನಂತರನೇ, ಅಭಿಮನ್ಯುವಿನ ಸಾವಿನ ನಂತರವೇ ಅಂತ. ಅದನ್ನು ನೋಡಿದಾಗ ಅರ್ಜುನ ಅಭಿಮನ್ಯುವಿನ ಸಾವಿನ ನಂತರ ಅವನು ಬದಲಾದ್ನ ಅನ್ನುವ ಪ್ರಶ್ನೆ ಬರುತ್ತೆ ಅಂತ. ಅದರ ನಂತರ ಕೌರವರ ಸೈನ್ಯ ಬಹಳ ಪ್ರಮಾಣದಲ್ಲಿ ಕ್ಷೀಣಿಸೋದಕ್ಕೆ ಆಗ್ಬಿಡುತ್ತೆ. ಈಗ ಇದರ ನಂತರ 14 ದಿವಸದ ನಂತರ ಒಂದೇ ಸಮನೆ ಅವರು ಸೋಲ್ತಾ ಹೋಗ್ತಾರೆ. ಈಗ ಭೀಷ್ಮನ ಇದೊಂದು ಬಿಟ್ಟರೆ, ಭೀಷ್ಮ ಶರಶಯ್ಯಗೆ ಹೋಗಿದ್ದೊಂದು ಬಿಟ್ಟರೆ ಇಲ್ಲಿವರೆಗೆ ಬಹಳ ದೊಡ್ಡ ನಷ್ಟ ಅವರಿಗೇನಾಗಿಲ್ಲ. ಈ ಕಡೆಗೂ ಅಷ್ಟೇ ನಷ್ಟ ಆಗಿದೆ, ಅವರಿಗೂ ನಷ್ಟ ಆಗಿದೆ. ಅವ್ರದ್ದು 11 ಅಕ್ಷೋಹಿಣಿ, ಇವ್ರದ್ದು 7 ಅಕ್ಷೋಹಿಣಿ ಆಗಿರೋದ್ರಿಂದ ಆ ಅನುಪಾತ ನೋಡಿದರೆ ಈಗಲೂ ಅವ್ರದ್ದೇ ದೊಡ್ಡ ಸೈನ್ಯ ಆಗಿರುತ್ತೆ. ಆದರೆ ಇನ್ನು ಮುಂದೆ ಅದು ಒಂದೇ ಸಲ ಇಳಿತ ಆರಂಭ ಆಗತ್ತಲ್ಲ ಅವರದ್ದು, ಅದಕ್ಕೆ ಇದು ಕಾರಣ ಆಯ್ತಾ ಅಭಿಮನ್ಯುವಿನ ಇದು ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಯುಧಿಷ್ಠಿರ ಸರಿಯಾಗಿ ಗುರುತಿಸ್ತಾ ಇದ್ದಾನೆ. ಹೇಳ್ತಾನೆ ಅವನು, ಕ್ಷುದ್ರ ಸಹಾಯಶ್ಚ ಸ್ವಪಕ್ಷ ಕ್ಷಯ ಮಾತುರಃ ವ್ಯಕ್ತಂ ದುರ್ಯೋಧನೋ ದೃಷ್ಟ ಶೋಚನ್ ಹಸ್ಯತಿ ಜೀವಿತಂ. ದುರ್ಯೋಧನ ಕ್ಷುದ್ರ ಅವನು ಅಂತ. ಕ್ಷುದ್ರ ಅಂದರೆ ಸಣ್ಣತನ ತುಂಬಿದವ ಅಂತ. ಮತ್ತು ಅವನ ಜೊತೆಗೆ ನಿಂತವರು ಅಂಥವರೇ ಅಂತ. ಸಣ್ಣ ಬುದ್ಧಿಯವರು, ಸಣ್ಣತನದಿಂದ ಯೋಚನೆ ಮಾಡೋರೇ ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂಥ ದುರ್ಯೋಧನ ತನ್ನ ಪಕ್ಷದವರೆಲ್ಲರ ಕ್ಷಯವನ್ನು, ಅಂದರೆ ಅವರೆಲ್ಲರೂ ನಾಶವಾಗೋದನ್ನು ನೋಡ್ತಾ ದುಃಖಿಸ್ತಾ ಸಾಯುವಂತಾಗತ್ತೆ ಅಂತ ಹೇಳ್ತಾನೆ. ಅದು ಹಾಗೆ ಆಯಿತು ಅವನದ್ದು. ಈಗ ಕೊನೆಗೆ ಯಾರೂ ಇಲ್ಲ ಅನ್ನೋ ಹಂತಕ್ಕೆ ಬಂದು ಅವನು ಸಾಯ್ತಾನಲ್ಲ. ಅಂದರೆ ಇವನು ಹೋದ, ಇವನು ಸತ್ತ, ಈ ಸೈನ್ಯ ಹೋಯಿತು, ಇಂಥ ಮಹಾವೀರ ಹೋದ ಅಂತಾಗಿ ಕೊನೆಗೆ ಅವನು ಹೋಗೋದು ಅನ್ನೋದಿದೆಯಲ್ಲ, ಬಹಳ ದುರಂತ ಅದು. ಈಗ ಯುದ್ಧ ನಡೀತಾ ಇರುವಾಗ ಏಕಾಏಕಿ ಸೋಲೋದಾಗಲಿ ಅಥವಾ ಏಕಾಏಕಿ ಸೈನ್ಯ ಎಲ್ಲ ಇರುವಾಗಲೇ ಸಾಯೋದಾಗಲಿ ಮನಸ್ಸಿಗೆ ಅಷ್ಟು ದೊಡ್ಡ ನೋವು ಕೊಡಲ್ಲ. ಬಟ್ ದುರ್ಯೋಧನ ಪರಿಸ್ಥಿತಿ ಹಾಗಾಗಲಿಲ್ಲ. 18ನೇ ದಿನ ಬರುವಾಗ ಎಲ್ಲ ಮುಗಿದೋಯ್ತು, ಅವನ ಬುಳ್ಕೊಂಬಿಟ್ಟ ಅಂತ. ಅದನ್ನು ಹೇಳ್ತಾನೆ ಯುಧಿಷ್ಠಿರ, ಹಾಗಾಗತ್ತೆ ಇಲ್ಲಿ ಅಂತ. ಆದರೆ ಇಷ್ಟಾಗಿಯೂ ಅವನ ನಿಲುವನ್ನೇ ಹೇಳ್ತಾನೆ. ಯುಧಿಷ್ಠಿರ ಅರ್ಜುನನ ನಿಲುವೊಂದಿತ್ತಲ್ಲ, ನಮೇ ಜಯ ಪ್ರೀತಿಕರೋ ನ ರಾಜ್ಯಂ ನ ಚಾಮರತ್ವಂ ನ ಸುರೈಸ್ಸಲೋಕತ ಇದಂ ಸಮೀಕ್ಷಾ ಪ್ರತಿವೀರ್ಯ ಪೌರುಷಂ ನಿಪಾತಿತಂ ದೇವವರಾತ್ಮಜಾತ್ಮಜಂ. ನನಗೆ ಅಭಿಮನ್ಯು ಸತ್ತ ಮೇಲೆ ನನಗೆ ಯಾವುದರಲ್ಲೂ ಇಷ್ಟ ಅನ್ನೋದೇ ಉಳಿಲಿಲ್ಲ ಅಂತ ಹೇಳ್ತಾನೆ. ಯಾವುದರಲ್ಲೂ ನನಗೆ ಆಸೆ ಉಳಿಲಿಲ್ಲ ಅಂತ. ಗೆದ್ದಾಗ ಒಂದು ಖುಷಿ ಆಗುತ್ತಲ್ಲ, ಆ ಖುಷಿ ಏನು ನನಗಿಲ್ಲ. ಇನ್ನು ರಾಜ್ಯ ಸಿಗತ್ತೆ, ಅದರಲ್ಲೊಂದು ಖುಷಿ ಇದೆಯಲ್ಲ, ಅದೂ ಇಲ್ಲ. ಅಥವಾ ನಾನು ದೇವತೆಗಳೊಂದಿಗೆ ನಾಳೆ ದೇವತೆಯಾಗಿ ಬದುಕಿ ಬಿಡ್ಬೋದೇನೋ, ಅದು ನನಗೆ ಖುಷಿ ಕೊಡಲ್ಲ. ಯಾಕೆಂದರೆ ಅಭಿಮನ್ಯುವನ್ನು ಕಳೆದುಕೊಂಡ ನೋವು ಅನ್ನೋದು ನಿರಂತರ ಅಂತ ಯುಧಿಷ್ಠಿರ ಮಾತಾಡ್ತಾನೆ. ಇದು ಹಾಗೆಯೇ ಮುಂದೆ ನಡೆಯುತ್ತೆ ಕೂಡ. ಮುಂದೆ ಅವನಿಗೆ ಅಭಿಮನ್ಯು ಅನ್ನೋದು ಒಂದು ಇಲ್ಲಿಂದ ಆರಂಭ ಆಯ್ತಲ್ಲ, ಮುಂದೆ ಯುಧಿಷ್ಠಿರನಿಗೆ ಈ ಯುದ್ಧದ ಸಾವು ನೋವುಗಳು ಅವನನ್ನು ಕಾಡ್ತಲೇ ಇರ್ತವೆ. ಇಷ್ಟೆಲ್ಲ ಇಲ್ಲಿ ಆಗ್ತಾ ಇದ್ದಾಗ ಸೂರ್ಯಾಸ್ತ ಆಗತ್ತಲ್ಲ, ಸೂರ್ಯಾಸ್ತ ಆದಮೇಲೆ ಇಲ್ಲಿ ಇಷ್ಟ ಆಯ್ತಲ್ಲ, ಆಚೆ ಕಡೆ ಏನಾಗುತ್ತೆ ಅಂತ. ಆಚೆ ಕಡೆಯಲ್ಲಿ ಇವರನ್ನು ಸಂಶಪ್ತಕರನ್ನು ಅರ್ಜುನ ಸಂಹರಿಸಿ ಹೊರಡ್ತಾರೆ ಅವರು. ಸೂರ್ಯಾಸ್ತವೂ ಆಗುತ್ತೆ, ಅವ್ರ ಸಂಹಾರವೂ ಆಗುತ್ತೆ. ಕೃಷ್ಣ ಮತ್ತು ಅರ್ಜುನ ಅಲ್ಲಿಂದ ಅವರು ಹೊರಡ್ತಾರೆ. ಈ ಕಡೆಗೆ ಹೊರಟಾಗ ಅವನಿಗೇನೋ ಅರ್ಜುನನಿಗೆ ಮನಸ್ಸು ಅಸ್ತವ್ಯಸ್ತ ಆಗತ್ತೆ. ಅದಕ್ಕೆ ಕೃಷ್ಣನಿಗೆ ಹೇಳ್ತಾನೆ,
ಏನೋ ಆಗ್ತಾ ಇದೆ ಅಂತ. ಕಿನ್ನುಮೆ ಹೃದಯಂ ತ್ರಸ್ತಂ ವಾಕ್ಯಂ ಸಜ್ಜತಿ ಕೇಶವ ಅಂತ. ಅಂದರೆ ಒಂಥರ ಮನಸ್ಸಲ್ಲಿ ಕಳವಳ ಇದೆ, ಏನೋ ಒಂದು ಮಾತಾಡೋದಕ್ಕೂ ಆಗ್ತಾ ಇಲ್ಲ ನನಗೆ, ಒಂಥರ ತೊದಲೋ ಥರ ಅಥವಾ ವಾಕ್ಯನೇ ಬರಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ದೇಹದಲ್ಲಿ ಒಂಥರ ಒಂದು ಬಿಸಿ ಇದೆ, ಆ ಥರ ಆಗ್ತಾ ಇದೆ. ಆಮೇಲೆ ದೇಹದ ಅಂಗಾಂಗಗಳೆಲ್ಲ ಒಂದು ಅಲ್ಲಿ ಸ್ಪಂದನೆ ಬರುತ್ತೆ, ಅದರೋದು ಅಂತ ಹೇಳ್ತಾರಲ್ಲ, ಬಲಗಣ್ಣು ಅದರೋದು, ಎಡಗಣ್ಣು ಅದರೋದು, ಕಂಪಿಸೋದು, ಆ ಥರ ಎಲ್ಲ ಆಗ್ತಾ ಇದೆ. ಅವೆಲ್ಲ ಅನಿಷ್ಟ ಏನೋ ಇದೆ ಅಂತ ಹೇಳ್ತಾ ಇದೆ. ಸುತ್ತ ಕೂಡ ಬೇರೆ ಬೇರೆ ಉತ್ಪಾತಗಳು ಕಾಣಿಸ್ತಾ ಇದೆ ನನಗೆ. ಎಷ್ಟು ಧೈರ್ಯ ತಂದುಕೊಂಡು ಸಮಾಧಾನ ಮಾಡಿಕೊಂಡ್ರೂ ಕೂಡ ಮನಸ್ಸಿನ ಕಳವಳ ಅನ್ನೋದು ಕಡಿಮೆ ಆಗ್ತಲೇ ಇಲ್ಲ ಅಂತ. ಈ ಥರ ಕಳವಳಗಳಾಗತ್ತೆ ನಮಗೆ ಎಷ್ಟೋ ಸಲ. ಇದಕ್ಕಿದ್ದಾಗ ಏನೋ ಒಂಥರ ಕಳವಳ ಅಂತ ಅನಿಸುತ್ತೆ. ಎಲ್ಲ ಸಲ ಕಳವಳ ಅಂತ ಅನಿಸೋದು ಕೂಡ ಇದಕ್ಕೆ ಕಾರಣ ಅಂತ ಹೇಳೋಕ್ಕಾಗಲ್ಲ. ಅದೊಂದು ತರಹದ ಒಂದು ಏನು ಮನೋದೌರ್ಬಲ್ಯ ಇರುತ್ತೆ, ಮನೋರೋಗ ಅಂತಲೂ ಕರಿಬೋದು ಅದನ್ನು. ಎಲ್ಲೋ ಏನೋ ಆಗ್ತಾ ಇದೆ ಅಂತ ಅನಿಸೋ ಥರದ್ದೊಂದು ಇದಿದ್ದು ಬಿಡುತ್ತೆ, ಮಾನಸಿಕ ಒಂದು ದೌರ್ಬಲ್ಯ. ಅದು ತುಂಬ ಜನಕ್ಕಿರುತ್ತೆ. ಏನೂ ಆಗಿರಲ್ಲ, ಏನೋ ಆಗ್ತಾ ಇದೆ, ಮುಂದೇನೋ ಆಗಿಬಿಡತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಅದಲ್ಲ, ಆ ಥರ ಅಲ್ಲ. ಆದರೆ ಇದಕ್ಕಿದ್ದಂಗೆ ಕೆಲವು ಸಲ ಒಂದು ಕಳವಳ ಅನಿಸುತ್ತೆ ಮನಸ್ಸಿಗೇನೋ ಒಂದು. ಅದಾದಾಗ ಅದೇನೋ ಒಂದು ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ. ಹಾಗಾಗ್ತಾ ಇದೆ ಅಂತ ಹೇಳ್ತಾನೆ ಅವನು. ಕೃಷ್ಣನನ್ನು ಕೇಳ್ತಾನೆ, ಎಲ್ಲರೊಂದಿಗಿರುವ ನನ್ನ ಅಣ್ಣನಿಗೆ ಏನೂ ಸಮಸ್ಯೆ ಆಗಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅಣ್ಣನಿಗೇನು ಸಮಸ್ಯೆ ಆಗಿಲ್ಲ ಅಲ್ವಾ ಅಂತ ಕೇಳೋದಕ್ಕೆ ಒಂದು ಕಾರಣ ಕೂಡ ಇದೆ. ಏನು ಅಂತಂದರೆ, ನಡೀತಾ ಇರೋದು ಯುಧಿಷ್ಠಿರನನ್ನು ಬಂಧಿಸಬೇಕು ಅನ್ನುವ ತಂತ್ರ. ಯಾಕೆಂದರೆ ದ್ರೋಣರು ಹೇಳಿದ್ದಾರೆ, ಅರ್ಜುನನನ್ನು ಆ ಕಡೆ ಕಳಿಸಿದ ಮೇಲೆ, ಸಂಶಪ್ತಕರ ಕಡೆಗೆ ಕಳಿಸಿದ ಮೇಲೆ, ಕಳಿಸಿದ್ದೆ ಯಾಕೆಂದರೆ ಯುಧಿಷ್ಠಿರನನ್ನು ಬಂಧಿಸಬೇಕು. ಯುಧಿಷ್ಠಿರನನ್ನು ಯಾಕೆ ಬಂಧಿಸಬೇಕು ಅಂದರೆ ದುರ್ಯೋಧನನ ಮಾತಿದೆ, ಯುಧಿಷ್ಠಿರನನ್ನು ಬಂಧಿಸಿದರೆ ಮತ್ತೆ ದ್ಯೂತ ಆಡಿ ಏನೋ ಮಾಡ್ತೀನಿ ಅಂತ. ಅರ್ಜುನಿಗೂ ಗೊತ್ತಲ್ಲ ಅದು ಬಂಧಿಸೋದಕ್ಕೆ ಹೊರಟಿದ್ದಾರೆ ಅಂತ. ಹಾಗಾಗಿ ಅದೇನೂ ನಡೀಲಿಲ್ಲ ಅಲ್ವಾ ಅನ್ನೋ ಕಾರಣದ ಹಿನ್ನೆಲೆಯಲ್ಲಿ ಕೇಳ್ತಾನೆ ಕೃಷ್ಣನನ್ನು, ಆಗಿರಲಾರ್ದು ಅಲ್ವಾ ಅಂತ. ಆಗಿಲ್ಲ ಅಲ್ವಾ ಅಂತ ಕೃಷ್ಣನಿಗೂ ಗೊತ್ತಿಲ್ವಲ್ಲ, ಆಗಿರಲಾರ್ದು ಅಲ್ವಾ ಅಂತ. ಕೃಷ್ಣ ಹೇಳ್ತಾನೆ, ನಿನ್ನ ಅಣ್ಣನಿಗೆ ಏನೂ ಆಗಿಲ್ಲ, ಆ ಥರದ್ದೇನೂ ಆಗೋದೂ ಇಲ್ಲ, ಹಾಗಾಗಿ ನೀನು ಯೋಚನೆ ಮಾಡೋದೇನೂ ಬೇಡ. ಆದರೆ ಏನೋ ಒಂದು ಆಗಿರತ್ತೆ ಅಂತ, ಒಂದು ಸಣ್ಣದೇನೋ ಆಗಿರತ್ತೆ ಅಂತ ಹೇಳ್ತಾನೆ ಕೃಷ್ಣ. ಹೌದಾ? ಮಾಶುಚಃ ಕಿಂಚಿದೇವ ಅನ್ಯತ್ ತತ್ರ ಅನಿಷ್ಟಂ ಭವಿಷ್ಯತಿ. ಏನೋ ಒಂದು ಆಗಿದೆ, ಬೇರೆ ಏನೋ ಒಂದು, ಅದು ಇಷ್ಟವಿಲ್ಲದೆ ಇರೋದೇ ಏನೋ ಒಂದಾಗಿರುತ್ತೆ. ಆದರೆ ಯುಧಿಷ್ಠಿರನಿಗೆ ಏನೋ ಆಗೋಯ್ತು ಅನ್ನೋ ಥರದ್ದಾಗಿರೋಲ್ಲ, ಸಾವು ನೋವು ಸೋಲು ಅನ್ನೋ ಥರದ್ದಾಗಿರಲ್ಲ ಅನ್ನೋ ಅರ್ಥದಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಮುಂದುವರೆದವರು ಶಿಬಿರಕ್ಕೆ ಹೊರಡ್ತಾರಲ್ಲ, ಸಂಜೆ ಆಗಿರುತ್ತಲ್ಲ, ಸಂಧ್ಯೆಯನ್ನು ಮುಗಿಸಿ ಬರ್ತಾರೆ. ಸಂಧ್ಯೆ ಅಂದರೆ ಸಂಧ್ಯಾ ವಂದನೆ ಅಂತ ಹೇಳ್ತೀವಲ್ಲ, ಅದು ಸಂಧ್ಯಾ ಕಾಲದಲ್ಲಿ ಮಾಡುವಂಥದ್ದು. ಅದನ್ನು ಕೃಷ್ಣಾರ್ಜುನರಿಬ್ಬರು ದಾರಿಯಲ್ಲೇ ಮುಗಿಸಿ, ಯಾಕೆಂದರೆ ಅದು ಆ ಹೊತ್ತಿಗೆ ಮಾಡಬೇಕಾಗಿರೋದ್ರಿಂದ ಅದನ್ನು ಮುಗಿಸಿ ಬರ್ತಾರೆ. ಹೇಗಿರ್ತಾ ಇದ್ರು ಅನ್ನೋದಕ್ಕೆ ನೋಡಿ, ಯುದ್ಧ ಆಗಿ ಹೀಗೆಲ್ಲ ಆಗಿದೆ. ಆದರೆ ಹೊರಟಾಗ ಸೂರ್ಯಾಸ್ತ ಆಯಿತು, ಆಗ್ತಾ ಇದ್ದ ಹಾಗೆ ಆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದದ್ದು ಏನು ಉಪಾಸನೆ ಇದೆಯೋ ಎಲ್ಲಿರ್ತಾರೋ ಅಲ್ಲೇ ಮಾಡಿ ಬರ್ತಾರೆ ಅಂತ. ಕೃಷ್ಣನಾದರೂ ಅಷ್ಟೇ, ಅರ್ಜುನನಾದರೂ ಅಷ್ಟೇ, ಯುದ್ಧವಾದರೂ ಅಷ್ಟೇ, ಬೇರೆ ಸ್ಥಳವಾದರೂ ಅಷ್ಟೇ ಅಂತ ಹಾಗಿರ್ತಾ ಇದ್ರು ಅವರುಗಳು ಅಂತ. ಅದನ್ನು ಮುಗಿಸಿ ಮಾತಾಡಿಕೊಂಡು ಬಂದರು ಅಂತ. ಅಂದರೆ ಇವತ್ತು ಯುದ್ಧದಲ್ಲಿ ಏನೇನಾಯಿತು ಅಲ್ಲಿ, ಅಂದರೆ ಅವರಿಬ್ಬರ ಯುದ್ಧದಲ್ಲಿ ಬೆಳಗಿನಿಂದ ಏನೇನಾಯಿತು ಅದನ್ನು ಮತ್ತೆ ಇಬ್ಬರು ಮಾತಾಡ್ಕೊಳ್ತಾ ಶಿಬಿರಕ್ಕೆ ಬರ್ತಾರೆ. ಆದರೆ ಶಿಬಿರ ಪ್ರವೇಶ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ, ಅದು ಅಲ್ಲಿ ಎಲ್ಲೂ ಖುಷಿಯೇ ಇರೋದಿಲ್ಲ. ಸಂಜೆ ಬಂದಾಗ ಒಂದು ಖುಷಿ ಅನ್ನೋದೊಂದು ಅದು ಇದ್ದೇ ಇರುತ್ತಲ್ಲ, ಅಂದರೆ ಒಂದಿಷ್ಟು ಗೆಲುವು, ಒಂದಿಷ್ಟು ಪೆಟ್ಟು ಬಿದ್ದಿರ್ಬೋದು, ಆದರೆ ಏನೋ ಒಂದು ಇರುತ್ತೆ, ಒಂದು ಉತ್ಸಾಹ ಇರುತ್ತಲ್ಲ, ಅದಿರೋದಿಲ್ಲ. ಒಂದು ತರಹದಲ್ಲಿ ಶಿಬಿರ ದುಃಖಿಸ್ತಾ ಇದೆ ಅಂತಲೇ ಗೊತ್ತಾಗ್ಬಿಡತ್ತೆ. ಜನ ಕಾಣಿಸೋದಿಲ್ಲ, ಆದರೆ ಇಲ್ಲಿ ಏನೋ ಆಗಿದೆ ಅನ್ನೋದು ಗೊತ್ತಾಗೋ ಥರ ವಾತಾವರಣ ಇರುತ್ತೆ. ಅರ್ಜುನ ಹೇಳ್ತಾನೆ ಮತ್ತೆ ಕೃಷ್ಣನಿಗೆ, ನಾವು ಪ್ರವೇಶ ಮಾಡುವಾಗ, ಪ್ರತಿ ದಿವಸ ನಾವು ಪ್ರವೇಶ ಮಾಡುವಾಗ ಮಂಗಲವಾದ್ಯಗಳು ಮೊಳಗ್ತಾ ಇದ್ವು. ಹಿಂದಿರುಗಿ ಬಂದ ಕೂಡಲೇ ದುಂದುಬಿ ಮೊಳಗ್ತಾ ಇತ್ತು, ಶಂಖ ನಾದ ಮಾಡುತ್ತಾ ಇದ್ದರು, ವೀಣಾವಾದನ ಕೇಳಿ ಬರ್ತಾ ಇತ್ತು. ಆದರೆ ಅವು ಯಾವುದೂ ಇಲ್ಲ ಅಂತ, ಇವ್ಯಾವುದೂ ಕೇಳ್ತಾ ಇಲ್ಲ, ವಾದ್ಯಘೋಷಗಳು ಕೇಳ್ತಾ ಇಲ್ಲ. ಆಮೇಲೆ ಹಾಡುಗಳನ್ನು ಹಾಡ್ತಾ ಇದ್ದರು, ವೀರ ಗಾಥೆಗಳನ್ನು ಹಾಡ್ತಾ ಇದ್ದರು, ಅವುಗಳೂ ಇಲ್ಲ, ಅವು ಕೇಳ್ತಾ ಇಲ್ಲ. ಆಮೇಲೆ ಸ್ತುತಿ ಮಾಡ್ತಾಯಿದ್ರು, ವಂದಿಮಾಗಧರು ಬಂದಾಗ ಅವನನ್ನು ಹೊಗಳುವ ಅಂಥ ಇವುಗಳನ್ನು, ಅವುಗಳೂ ಕಾಣ್ತಾ ಇಲ್ಲ, ಅಂಥದ್ದು ಏನೂ ಕಾಣ್ತಾ ಇಲ್ಲ. ಆಮೇಲೆ ಎದುರಿಗೆ ಸಿಗುವ ಸೈನಿಕರುಗಳು,
ಭಾಳ ಖುಷಿಯಿಂದ ನಮಸ್ಕಾರ ಮಾಡೋದು ಏನೋ ಮಾಡ್ತಾಯಿದ್ರು. ಆದರೆ ಇವತ್ತು ಅವರು ಜಯಘೋಷ ಮಾಡ್ತಾಯಿದ್ರು, ಜಯವಾಗಲಿ ಅಂತ ಹೇಳ್ತಾಯಿದ್ರು. ಅಂಥದ್ದೇನೂ ಮಾಡೋಲ್ಲ. ನನ್ನ ಮುಖ ಕಂಡು ಕೂಡಲೇ ತಲೆ ತಗ್ಗಿಸಿಕೊಂಡು ಹೋಗ್ತಾ ಇದ್ದಾರೆ, ತಲೆ ತೆಗೆಸ್ಕೊಂಡು ಆ ಕಡೆ ಈ ಕಡೆ ಹೊರಟೋಗ್ತಾ ಇದ್ದಾರೆ. ಯಾರೂ ನನ್ನ ಬಗ್ಗೆ ಜಯಘೋಷ ಮಾಡೋದಾಗಲಿ ಏನನ್ನೂ ಮಾಡ್ತಾ ಇಲ್ಲ ಅಂತ. ಹಾಗಾಗಿ ನನ್ನ ಮನಸ್ಸು ಮತ್ತಷ್ಟು ಕಳವಳಗೊಳ್ತಾ ಇದೆ. ನನ್ನ ಸಹೋದರರಿಗೆ ಏನಾದರೂ ಆಗಿರ್ಬೋದಾ, ಅಥವಾ ದೃಪದ ನನ್ನ ದೃಪದನಿಗೇನಾದರೂ ಆಗಿರ್ಬೋದಾ, ವಿರಾಟನಿಗಾಗಿರ್ಬೋದಾ, ಯಾರಿಗೇನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಅವಾಗ ಇನ್ನೊಂದು ಕಾಣಿಸುತ್ತೆ ಅವನಿಗೆ. ಏನಂದರೆ, ಪ್ರತಿ ದಿವಸ ಯುದ್ಧ ಮುಗಿಸಿ ಬಂದಾಗ ನಾನು ಅಭಿಮನ್ಯು ಮತ್ತು ಉಳಿದ ಮಕ್ಕಳೆಲ್ಲ, ಅಭಿಮನ್ಯು ಅದರಲ್ಲಿ ವಿಶೇಷವಾಗಿ ತನ್ನೆಲ್ಲ ಅಣ್ಣ ತಮ್ಮಂದಿರೊಡನೆ ಬಂದು ನನ್ನನ್ನು ಸ್ವಾಗತ ಮಾಡ್ತಾ ಇದ್ದ, ಬಹಳ ಖುಷಿಯಾಗಿ. ಹಸನ್ನಿಬ ಬಹಳ ಖುಷಿಯಾಗಿ ಬಂದವನು ಎದುರುಗೊಳ್ತಾ ಇದ್ದ. ಇವತ್ತು ಅಭಿಮನ್ಯು ಆಗಲಿ ಬೇರೆ ಮಕ್ಕಳಾಗಲಿ ಯಾರೂ ಎದುರುಗೊಳ್ಳೋದಕ್ಕೆ ಬರಲೇ ಇಲ್ಲ. ಹೀಗೆ ಮಾತಾಡುತ್ತಲೇ ಅವರು ಶಿಬಿರವನ್ನು ಪ್ರವೇಶ ಮಾಡ್ತಾರೆ. ಶಿಬಿರ ಪ್ರವೇಶ ಮಾಡಿದಾಗ ಅಲ್ಲಿ ಕಾಣಿಸುತ್ತೆ ಎಲ್ಲರೂ ಎಲ್ಲ ಕಳೆದುಕೊಂಡಂತೆ ಕುಳಿತುಬಿಟ್ಟಿರ್ತಾರೆ. ನಷ್ಟಚೇತಸಃ ಅಂತ ಅಂದರೆ ಅವರು ಎಚ್ಚರ ತಪ್ಪಿದೆಯಾ ಅಂತ, ಮೂರ್ಛೆ ಹೋಗಿದಾರಾ ಅಂತ ಕಾಣುವಂತೆ ಕುಳಿತಿರ್ತಾರೆ. ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ. ಇವರು ಬಂದರೂ ಒಂದು ಪ್ರತಿಕ್ರಿಯೆ ಇಲ್ಲ, ಪ್ರತಿಸ್ಪಂದ ಇಲ್ಲ, ಹಾಗೆ ಕುಳಿತಿರ್ತಾರೆ. ಅದನ್ನು ನೋಡಿ ಅರ್ಜುನ ಹೇಳ್ತಾನೆ, ಅವರನ್ನು ಮಾತಾಡಿಸ್ತಾನೆ. ಈಗ ಎಲ್ಲರ ಮುಖ ಕಳೆಗುಂದಿದೆ, ಯಾರ ಮುಖ ನೋಡಿದ್ರೂ ಅದರಲ್ಲಿ ಒಂದು ಹೊಳಪಿಲ್ಲ, ಮತ್ತು ಎಲ್ಲರೂ ಕಾಣ್ತಾ ಇದ್ದೀರಿ, ಆದರೆ ಅಭಿಮನ್ಯು ಕಾಣ್ತಾ ಇಲ್ಲ. ಯುದ್ಧ ಗೆದ್ದು ಬಂದ ನನ್ನನ್ನು ಅಭಿನಂದಿಸ್ತಲೂ ಇಲ್ಲ. ನೀವ್ಯಾರು? ನನ್ನ ಕಿವಿಗೆ ಬಿದ್ದಿತ್ತು ಆಚಾರ್ಯರು ಇವತ್ತು ಚಕ್ರವ್ಯೂಹ ನಿರ್ಮಿಸಿದ್ದಾರೆ ಅಂತ. ಚಕ್ರವ್ಯೂಹವನ್ನು ನಮ್ಮಲ್ಲಿ ಭೇದಿಸುವವರು ಯಾರೂ ಇಲ್ಲ. ಅದನ್ನು ಭೇದಿಸಬಲ್ಲವನು ಅಭಿಮನ್ಯು ಒಬ್ಬನೇ. ಆದರೆ ನಾನು ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸೋದಷ್ಟನ್ನು ಹೇಳಿಕೊಟ್ಟಿದ್ದೇನೆ ಹೊರತು ಅದರನ್ನು ಒಳಗೆ ಹೊಕ್ಕ ಮೇಲೆ ಅದರಿಂದ ಹೊರಗೆ ಬರೋದನ್ನು ನಾನು ಹೇಳಿಕೊಟ್ಟಿರಲಿಲ್ಲ. ನೀವೇನಾದರೂ ಎಳೆಯನಾದ ಅವನನ್ನು ಶತ್ರುಪಕ್ಷದ ಒಳಗೆ ನುಗ್ಗಿಸಿದಿರಾ ಅಂತ ಕೇಳ್ತಾನೆ. ಕಚ್ಚಿನ್ನ ಬಾಲೋ ಯುಷ್ಮ ವಿಪರಾನೀಕಂ ಪ್ರವೇಶಿತಃ ಅಂದರೆ ನೀವೇನಾದರೂ ಒಳಗೆ ಕಳಿಸಿದ್ರಾ ಅಂತ ಕೇಳ್ತಾನೆ. ಅವನಾಗಿ ಹೋಗಿಲ್ಲ ಅನ್ನೋದು ಅರ್ಜುನನಿಗೆ ಭರವಸೆ ಇದೆ. ಅವನಾಗಿ ಹೋಗಿಲ್ಲ, ಯಾಕೆ ಅಂದರೆ ಹೊರಗೆ ಬರೋದು ಗೊತ್ತಿಲ್ಲದೆ ಇದ್ದಾಗ ಅದನ್ನು ಮಾಡೋಕ್ಕೆ ಹೋಗಲ್ಲ ಅವನು ಅಂತ. ಹಾಗಾಗಿ ನೀವು ಕಳಿಸಿದ್ರಾ ಅಂತ ಕೇಳ್ತಾನೆ. ಅವನು ಅದನ್ನು ಭೇದಿಸಿ ಒಳಗೆ ಸಿಕ್ಕಿ ಹಾಕಿಕೊಂಡು ಸತ್ತಿಲ್ಲ ಅಲ್ವಾ ಅಂತ ಕೇಳ್ತಾನೆ. ಅಂದರೆ ಏನಾಗಿದೆಯೋ ಅದು ಅವನಿಗೆ ಗೊತ್ತಾಗ್ತಾ ಇದೆ. ಅವನು ಯುದ್ಧ ತಂತ್ರ ಗೊತ್ತಿರುತ್ತೆ ಅವರಿಗೆ. ಅಭಿಮನ್ಯು ಕಾಣ್ತಾ ಇಲ್ಲ, ಎಲ್ಲರೂ ಹೀಗೆ ಕೂತಿದ್ದಾರೆ, ಯಾರೂ ಮಾತಾಡ್ತಾ ಇಲ್ಲ. ಕಾಣದೇ ಇದ್ದವನು ಅಭಿಮನ್ಯು ಒಬ್ಬನೇ. ಮತ್ತು ಇವತ್ತು ಚಕ್ರವ್ಯೂಹ ರಚನೆ ಆಗಿದೆ. ನನ್ನನ್ನು ಬಿಟ್ಟು ಚಕ್ರವ್ಯೂಹ ಭೇದಿಸೋದಕ್ಕೆ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅವನಿಗೊಬ್ಬನಿಗೆ ಭೇದಿಸೋಕೆ ಗೊತ್ತಿದೆ. ಅಂದರೆ ಪಕ್ಕ ಆಯ್ತು ಅವನಿಗೆ, ಅರ್ಜುನನಿಗೆ ಪಕ್ಕ ಆಗಿಬಿಟ್ಟಿದೆ. ಅದನ್ನು ಹೇಳ್ತಾ ಅವನ ಅಭಿಮನ್ಯುವನ್ನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಲೋಹಿತಾಕ್ಷಂ ಮಹಾಬಾಹುಂ ಜಾತಂ ಸಿಂಹಮಿವಾದೃಶು. ಕೆಂಪಾದ ಕಣ್ಣುಗಳು ಅವನದ್ದು, ಅಂದರೆ ಒಬ್ಬ ಕ್ಷತ್ರಿಯನಿಗೆ ಇರಬೇಕು ಹಾಗೆ ಅಂತ. ಕೆಂಪಾದ ಕಣ್ಣುಗಳು, ಮಹಾಬಾಹು, ಉದ್ದವಾದ ಇವು, ಒಂದು ದಟ್ಟವಾದ ಯಾವುದೋ ಬೆಟ್ಟದಲ್ಲಿ ಹುಟ್ಟಿದ ಸಿಂಹದಂತೆ ಹುಟ್ಟಿಕೊಂಡು ಬಂದವನವನು, ವಿಷ್ಣುವಿನಂಥವನವನು ಅಂತ. ಅಂದರೆ ಕೃಷ್ಣನ ಥರ ಇದ್ದ ಅವನು ಅಂತ. ಕೃಷ್ಣನ ಥರ ಇದ್ದ ಅಂಥವನು ಸತ್ತಿಲ್ಲ ಅಲ್ವಾ ಹೇಳಿ ನನಗೆ ಅಂತ ಹೇಳ್ತಾನೆ. ಉಪೇಂದ್ರ ಸದೃಶ್ಯಂ ಬ್ರೂತ ಕಥಂ ಆಯೋಧನೆ ಹತಃ. ಸತ್ತಿಲ್ಲ ಅಲ್ವಾ ಅವನು, ಸ್ಪಷ್ಟವಾಗಿ ಹೇಳಿ ನನಗೆ ಅಂತ. ಮತ್ತಷ್ಟು ಹೇಳ್ತಾನೆ. ಸುಕುಮಾರ ಅವನು ಅಂತ, ಅಂದರೆ ದೇಹದಲ್ಲಿ ಇನ್ನೂ ಸೌಕುಮಾರ್ಯ ಇದೆ. ಅವನು ವೀರ ಅನ್ನೋದು ಬೇರೆ, ಆದರೆ ದೇಹದಲ್ಲಿ ಒಂದು ಒರಟತನ ಬಂದಿರುತ್ತಲ್ಲ, ಆಗಿಲ್ಲ ಅಂತ. ಒಂದು ಇನ್ನೂ ಯೌವನಕ್ಕೆ ಬರೋಕ್ಕಿಂತ ಮೊದಲು ಹದಿಹರಿಯದ ಮಕ್ಕಳಲ್ಲೊಂದು ಮೃದುತ್ವ ಇರುತ್ತಲ್ಲ, ಅಂಥ ಮಾರ್ಧವ ಇದೆ ಅವನ ದೇಹದಲ್ಲಿ. ಮಹೇಶ್ವಾಸ ಅಂದರೆ ಧನುರ್ಧಾರಿ ಹೌದು, ಆದರೆ ದೇಹದಲ್ಲಿ ಸೌಕುಮಾರ್ಯ ಇದೆ, ಆ ಮಾರ್ಧವ ಇದೆ ಅವನಿಗೆ ಅಂತ. ನನಗೆ ಬಹಳ ಇಷ್ಟವಾದವನವನು ಅಂತ. ಸದಾ ಮಮ ಪ್ರಿಯಂ, ನನಗೆ ಅವನಷ್ಟು ಇಷ್ಟ ಯಾರೂ ಅಲ್ಲ ಅಂತ. ಬ್ರೂತ ಕಥಮಾಯೋಧನೆ ಹತಃ. ಯುದ್ಧದಲ್ಲಿ ಸತ್ತಿಲ್ಲ ಅಲ್ವಾ ಅವನು, ಹೇಳಿಬಿಡಿ ಅಂತ ಮತ್ತೆ ಕೇಳ್ತಾನೆ. ನಾನು ಅವನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ಅಂತ ಅವನ ಬಗ್ಗೆ. ಅಂದರೆ
ಈ ಯಾರೋ ಒಬ್ಬನನ್ನು ತುಂಬ ಹಚ್ಕೊಂಡಿರ್ತಾರಲ್ಲ, ಹಾಗೆ ಹಚ್ಕೊಂಡಿದ್ದೆ ಅಂತ. ಇನ್ನೊಬ್ಬ ಮಗ ಇದ್ದಾನೆ ಅವನಿಗೆ, ಒಬ್ಬ ಅಲ್ಲ ಇನ್ನೂ ಮಕ್ಕಳಿದ್ದಾರೆ, ಆದರೆ ಅಭಿಮನ್ಯುವಿನ ಅಷ್ಟು ಹಚ್ಕೊಂಡಿದ್ದ ಅವನು ಅಂತ. ಮಯಾ ಸತತ ಲಾಲಿತಂ ಅಂತ. ನನಗೆ ಮಾತ್ರ ಅಲ್ಲ, ಇಷ್ಟೇ ಪ್ರೀತಿ ಕೃಷ್ಣನಿಗೂ ಅವನ ಮೇಲಿತ್ತು ಅಂತ. ವಾರ್ಷ್ಣೇಯೀ ದಯಿತಂ ಅಂತ, ಅಲ್ಲ ಸುಭದ್ರೆಗೂ ಅಷ್ಟೇ ಪ್ರೀತಿ ಇತ್ತು ಅಂತ. ನಾನೆಷ್ಟು ಅವನನ್ನು ಪ್ರೀತಿಸ್ತಾ ಇದ್ನೋ ಅಷ್ಟೇ ಪ್ರೀತಿಯನ್ನು ಅವಳು ಮಾಡ್ತಾ ಇದ್ಲು. ಮತ್ತು ಕುಂತಿಗೂ ಅವನ ಬಗ್ಗೆ ಭಾಳ ಪ್ರೀತಿ ಇತ್ತು ಅಂತ. ಕುಂತಿಗೂ ಅವನ ಬಗ್ಗೆ ಪ್ರೀತಿ ಇತ್ತು. ಕೋಬಧೀತ್ ಕಾಲಚೋದಿತ, ಯಾರು ಕೊಂದರು ಅವನನ್ನು? ಮೊದಲು ಕೇಳುವಾಗ ನೀವು ಅವನನ್ನು ಯುದ್ಧದೊಳಗೆ ಕಳಿಸ್ಲಿಲ್ಲ ಅಲ್ವಾ ಅಂತ, ಅದಾದಮೇಲೆ ಅವನು ಸಾಯಲಿಲ್ಲ ಅಲ್ವಾ ಹೇಳಿ ಅಂತ ಉತ್ತರ ಬರ್ತಾ ಇಲ್ವಲ್ಲ. ಈಗ ಕೇಳ್ತಾನೆ ಕೋವಧೀತ್, ಯಾರು ಕೊಂದರು ಅವನನ್ನು? ಅದು ಹೇಳುವಾಗ ಹೇಳ್ತಾನೆ ಕಾಲಚೋದಿತ ಕೋವಧೀತ್ ಅಂತ. ಅಂದರೆ ಯಮನ ಪ್ರೇರಣೆಗೆ ಒಳಪಟ್ಟು ಯಾರು ಅವನನ್ನು ಕೊಂದರು ಅಂತ. ಅಂದರೆ ಮರಣದ ಪ್ರೇರಣೆಯಿಂದಲೇ ಕೊಂದಿರ್ತಾನೆ ಅಂದರೆ ಅವನ ಸಾವು ನಿಶ್ಚಿತ ಅಂತ. ಅವನು ಯಾಕೆ ಕೊಂದಿದ್ದಾನೆ ಅಂದರೆ ಅವನು ಸಾಯಬೇಕು, ಅದಕ್ಕೆ ಕೊಂದಿದ್ದಾನೆ ಅಂತ. ಹಾಗಾಗಿ ಕಾಲದ ಪ್ರಚೋದನೆಗೆ ಒಳಪಟ್ಟು ಕೊಂದವನು ಯಾರು ಅಂತ. ಅವನು ಸಾಕ್ಷಾತ್ ಕೃಷ್ಣನಂತೆ ಇದ್ದ ಅಂತ ಹೇಳ್ತಾನೆ. ಹಾಗೆ ಇದ್ದ ಅಂತಲೂ ಬರುತ್ತೆ. ಅವನು ಅರ್ಜುನಂತನೂ ಕಾಣ್ತಾ ಇದ್ದ, ಕೃಷ್ಣನಂತೆಯೂ ಕಾಣ್ತಾ ಇದ್ದ ಅಭಿಮನ್ಯು ಅಂತ. ಸದೃಶೋ ವೃಷ್ಣಿಸಿಂಹಸ್ಯ ಕೇಶವಸ್ಯ ಮಹಾತ್ಮನಃ ಅಂತ. ಯಾವುದರಲ್ಲಿ ಅಂದರೆ ಕೃಷ್ಣನಂತೆ ಇದ್ದಿದ್ದು ವಿಕ್ರಮಶ್ರುತ ಮಾಹಾತ್ಮ್ಯೈಹಿ ಅಂತ. ಅವನ ಪರಾಕ್ರಮ ಇದೆಯಲ್ಲ ಅದು ಕೃಷ್ಣನಂತೆ ಇತ್ತು. ಮತ್ತು ಅವನಲ್ಲಿದ್ದ ವಿದ್ಯೆ, ಯುದ್ಧ ವಿದ್ಯೆ ಇತ್ತಲ್ಲ, ಅದು ಕೃಷ್ಣನಿಗಿದ್ದಷ್ಟೇ ಯುದ್ಧ ವಿದ್ಯೆ ಇತ್ತು ಅವನಿಗೆ. ಮತ್ತು ಮಹಿಮೆ ಅಂತ, ಮಹಿಮೆ ಅನ್ನೋದು ಬೇರೆ, ಬದುಕಿನ ವರ್ತನೆಗಳು, ನಡವಳಿಕೆಗಳನ್ನು ಹೇಳುತ್ತೆ ಅದು. ಇವೆಲ್ಲದರಲ್ಲೂ ಅವನು ಕೃಷ್ಣನಂತೆಯೇ ಇದ್ದ. ಕಥಂ ಆಯೋಧನೆ ಹತಃ, ಹೇಗೆ ಸತ್ತ ಅವನ ಯುದ್ಧದಲ್ಲಿ? ಅಂದರೆ ಹೇಗೆ ಸತ್ತ ಅಂತ ಅನ್ನುವಾಗ ನೋಡಿ, ಅವನು ಹೇಳ್ತಾ ಬರುವಾಗ ಅವನು ಕನ್ಫರ್ಮ್ ಆಗ್ತಾನೆ ಹೋಗ್ತಾ ಇದೆ ಅಂತ. ಯಾರು ಕೊಂದರು ಅಂತ ಆದಮೇಲೆ ಹೇಗೆ ಸತ್ತ ಅಂತ ಕೇಳ್ತಾನೆ. ಫಸ್ಟ್ ಅವನು ಸತ್ತಿಲ್ಲ ತಾನೆ ಅಂತಾನೆ, ಆಮೇಲೆ ಅವ್ನು ಯಾರು ಕಳಿಸಿದ್ರಿ ಅಂತಾನೆ, ಆಮೇಲೆ ಅವ್ನು ಯಾರು ಕೊಂದ್ರು ಅಂತಾನೆ, ಆಮೇಲೆ ಹೇಗೆ ಸತ್ತ ಅಂತ ಇಷ್ಟ ಹೇಳ್ದವನು ಹೇಳ್ತಾನೆ. ಅವನು ಸುಭದ್ರೆಗಿಷ್ಟ, ಅವನು ದ್ರೌಪದಿಗಿಷ್ಟ, ಅವನು ಕೃಷ್ಣನಿಗಿಷ್ಟ, ಅವನು ಅಂತಹ ನನ್ನ ಮಗ ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂತ ಅಂದರೆ ನಾನು ಇದಕ್ಕೆ ಕಾರಣನಾದವನ್ನ ಕೊಲ್ಲೋದು ನಿಶ್ಚಿತ ಅಂತ ಹೇಳ್ತಾನೆ. ಅಂದರೆ ಅವನ ಮಾತು ಬದಲಾಗ್ತಾ ಹೋಗ್ತಾ ಇದೆ. ಉತ್ತರ ಬರಲಿಲ್ಲ ಅಂದರೆ ಅವನಿಗೀಗ ನಿಶ್ಚಯ ಆಗ್ತಾ ಇದೆ ಏನು ಅಂತ. ಇದು ಇಲ್ಲಿ ಕಾಣಿಸುತ್ತೆ ನಮಗೆ ಅಭಿಮನ್ಯುವಿನ ವ್ಯಕ್ತಿತ್ವ. ಅಂದರೆ ಈಗ ಅವನು ಯಾರಿಗೆಲ್ಲ ಇಷ್ಟ ಅಂದರೆ ಅರ್ಜುನನಿಗಿಷ್ಟ, ಸರಿ ಅವನ ಮಗ ಅಂತ. ಸುಭದ್ರೆಗಿಷ್ಟ, ಒಬ್ಬನೇ ಮಗ ಅನ್ನೋದು ಸರಿ. ಕುಂತಿಗಿಷ್ಟ, ದ್ರೌಪದಿಗಿಷ್ಟ ಅನ್ನೋ ಮಾತಿದೆಯಲ್ಲ, ದ್ರೌಪದ್ಯಾ ಕೇಶವಸ್ಯ ಚ ಅನ್ನುವಾಗ, ಕೃಷ್ಣನಿಗಿಷ್ಟ ಅನ್ನುವಾಗಲೂ ಸೋದರಳಿಯ ಅನ್ನೋದು ಸರಿ. ಆದರೆ ದ್ರೌಪದಿಗಿಷ್ಟ ಅನ್ನೋದು ಬೇರೆದನ್ನು ಹೇಳ್ತಾ ಇದೆ ಅಂತ. ಯಾಕಂದರೆ ಅವಳಿಗೆ 5 ಜನ ಮಕ್ಕಳಿದ್ದಾರೆ. 5 ಜನ ಮಕ್ಕಳನ್ನು ಮೀರಿ ಅಭಿಮನ್ಯುವನ್ನು ಅವಳು ಪ್ರೀತಿಸ್ತಾ ಇದ್ಲು ಅಂತಂದಾಗ, ಅವನ ಬಗ್ಗೆ ಅಂಥ ವಾತ್ಸಲ್ಯ ದ್ರೌಪದಿಗಿತ್ತು ಅಂತಂದಾಗ ಅವನೆಷ್ಟು ಭಿನ್ನವಾಗಿದ್ದ ಅನ್ನೋದು ಗೊತ್ತಾಗುತ್ತೆ ಅಭಿಮನ್ಯು ಅಂತ. ಈ ಭಿನ್ನತೆ ಎಲ್ಲಿಂದ ಬರಬೇಕು? ಸಂಬಂಧಗಳ ಕಾರಣದಿಂದ ಬರೋದಕ್ಕೆ ಸಾಧ್ಯವೇ ಇಲ್ಲ, ವರ್ತನೆಗಳಿಂದಲೇ ಬಂದಿರಬೇಕಲ್ವ ಅಂತ ಅಲ್ವಾ. ಸಂಬಂಧಗಳು ಅಂತಂದಾಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದಾರೆ ಪ್ರೀತಿಸೋದಕ್ಕೆ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಲ್ಲ, ಸವತಿ ಮಗು. ಬೇರೆ ಕಡೆಗೆ ನೋಡಿದರೆ ಅವನ ಬಗ್ಗೆ ಒಂದು ಅಸೂಯೆ ಇರಬೇಕು. ನಾಳೆ ಯಾರು ಸಿಂಹಾಸನಕ್ಕೆ ಅಂತ ಮುಂದೆ ಬಂದರೆ ಈ ಎಲ್ಲ ಮಕ್ಕಳು ಬದುಕಿದ್ರು ಅಂತ ಅಂದ್ಕೊಳ್ಳೋಣ. ಉಪಪಾಂಡವರಿದ್ದರು, ದ್ರೌಪದಿಯ ಮಕ್ಕಳಿದ್ರು, ಅಭಿಮನ್ಯು ಬದುಕಿದ್ದ, ಇರಾವಂತ ಬದುಕಿದ್ದ, ಬಬ್ರುವಾಹನ ಹೇಗೂ ಇದ್ನಲ್ಲ, ಘಟೋತ್ಕಚ ಇದ್ದ ಅಂತ ಇವರು ಎಲ್ಲರ ಮಕ್ಕಳು ಬದುಕಿದ್ರೆ ಸಿಂಹಾಸನಕ್ಕೆ ಯಾರು ಅನ್ನೋ ಪ್ರಶ್ನೆ ಬರಲ್ವಾ? ಆಯಿತು, ಬಬ್ರುವಾಹನ ಅಲ್ಲೆಲ್ಲೋ ಇದ್ದ, ಘಟೋತ್ಕಚ ಇಲ್ಲಿಗೆ ಬರೋದಿಲ್ಲ, ಇರಾವಂತ ನಾಗಲೋಕದವನು ಅಂತ ಒಪ್ಪಿಕೊಂಡ್ರು. ಈ 6 ಜನ, 5 ಜನ ದ್ರೌಪದಿಯ ಮಕ್ಕಳು ಮತ್ತು ಒಬ್ಬ ಸುಭದ್ರೆಯ ಮಗ, 6 ಜನರಲ್ಲಿ ಯಾರು ಸಿಂಹಾಸನಕ್ಕೆ ಅನ್ನೋ ಒಂದು ಅಂಶ ಇದ್ದೇ ಇರತ್ತಲ್ವಾ. ಅದರಲ್ಲಿ ದ್ರೌಪದಿಗೆ ಆ 5ರಲ್ಲಿ ಯಾರ ರಾಜರಾದರೂ ದ್ರೌಪದಿಗೆ ಸಮಸ್ಯೆ ಇಲ್ಲ. ಆವಾಗ ಶತ್ರು ಯಾರಾಗಬೇಕು ದ್ರೌಪದಿಗೆ? ಕೈಕೇಯಿ ಥರ ನೋಡೋದಾದರೆ ನಾವು ಅಂದರೆ ಅಭಿಮನ್ಯುವೇ ಆಗಬೇಕು ಅವಳಿಗೆ. ಹಾಗಾಗಿ ಅವಳು ಅಭಿಮನ್ಯುವಿನ ಬಗ್ಗೆ ಮೊದಲಿಂದ ಅವಳಿಗೆ ಏನು ಇರಬೇಕು ಅಂತ ಅಂದರೆ ಅಸೂಯೆ ಇರ್ಬೋದು ಅವಳಿಗೆ, ತಪ್ಪಲ್ವಲ್ಲ ಅಂತ. ಇವನೊಬ್ಬ ಪ್ರತಿಸ್ಪರ್ಧಿಯಾಗಿ ಕಾಣಿಸ್ತಾನೆ ಅಂತ ಕಾಣಿಸಿಯೇ ಇಲ್ಲ ಅಂತ. ನಾವು ಮಹಾಭಾರತದಲ್ಲಿ ಒಂದು ಗಮನಿಸೋದಾದರೆ ಅವರೆಲ್ಲರೂ ದೊಡ್ಡವರು, ಉಪಪಾಂಡವರಲ್ಲಿ ಇವನಿಗಿನ್ನ ದೊಡ್ಡವರು, ಇವನು ಚಿಕ್ಕವನಲ್ವ? ಆಗಷ್ಟು ಪಕ್ಕ ಗೊತ್ತಾಗಲ್ಲ ಅಲ್ಲಿ ಹೇಳುವಾಗ. ಸಾಮ ಒಂದೇ ಇದಿರ್ಬೋದು, ಬಟ್ ಅದರಲ್ಲಿ ಪ್ರತಿವಿಂಧ್ಯ ಮತ್ತು ಇವನ ವಯಸ್ಸೇನು ಅಂತ ನೋಡಬೇಕಾಗತ್ತೆ. ಮಹಾಭಾರತದ ಸ್ತ್ರೀಯರುಗಳಿದಾರಲ್ಲ, ಇಲ್ಲಿ ಈ ಕೆಡುಕು ಇರುವ ಸ್ತ್ರೀಯರೇ ಕಾಣಿಸೋದಿಲ್ಲ ನೋಡಿ.
ನಾವು ಸತ್ಯವತಿ ಅಂತ ತಗೊಂಡ್ರೆ, ಅಂಬೆ, ಅಂಬಿಕೆ, ಅಂಬಾಲಿಕೆ, ಅಥವಾ ಗಂಗೆ ಬಂದ್ಲು, ಅಲ್ಲಿಂದ ತಗೊಳ್ತಾ ಹೋದರೆ ಗಂಗೆ ಸತ್ಯವತಿ ಶಂತನು ಕಾಲದವರು. ಮುಂದಿನ ಕಾಲದಲ್ಲಿ ಬಂದವರು ಅಂಬೆ, ಅಂಬಿಕೆ, ಅಂಬಾಲಿಕೆ. ಅಂಬೆಯ ದ್ವೇಷ ಇತ್ಯಾದಿಗಳು ಬೇರೆ, ಪದಕ್ಕೆ ಹಾಳಾಯಿತು ಅಂತ ಒಂದು ತಪ್ಪು ಗ್ರಹಿಕೆಯಿಂದ ಹುಟ್ಟಿದ್ದದು. ಭೀಷ್ಮನ ಮೇಲಿನ ದ್ವೇಷಕ್ಕೆ ಅರ್ಥ ಇಲ್ಲ, ಆದರೆ ತನ್ನ ಬದುಕು ಹಾಳಾಗೋದಕ್ಕೆ ಇವನು ಕಾರಣ ಅಂತ ಅನ್ನಿಸ್ತು ಹೊರಟ್ಲು. ಆದರೆ ದುಷ್ಟತನ ಅಂತ ಹೇಳೋದಕ್ಕಾಗೋದಿಲ್ಲ. ಮುಂದಿನ ತಲೆಮಾರು ಅಂತ ಬಂದಾಗ ಕುಂತಿ, ಗಾಂಧಾರಿ, ಮಾದ್ರಿ ಆಯ್ತು. ಒಂದು ಸಣ್ಣ ಮಾದ್ರಿಗೆಲ್ಲ ಒಂದು ಸಣ್ಣ ಅಸೂಯೆ, ಅದು ಕೌಂಟಬಲ್ ಅಲ್ಲ ಅದು. ಆದರೆ ದುಷ್ಟತನ, ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅನ್ನುವ ಯಾರೂ ಕಾಣಿಸೋದಿಲ್ಲ. ಮುಂದೆ ಬಂದೆ ದ್ರೌಪದಿ, ಸುಭದ್ರೆ ಇವ್ರುಗಳಲ್ಲಿ, ಅಥವಾ ಭಾನುಮತಿ, ಇಲ್ಲೂ ಕಾಣಿಸೋದೇ ಇಲ್ಲ ಅಂತ. ಅಂದರೆ ದ್ರೌಪದಿಗೆ ಎಲ್ಲೂ ಅನ್ನಿಸ್ಲೇ ಇಲ್ವಲ್ಲ ಅಂತ, ಅಭಿಮನ್ಯು ತನ್ನ ಮಕ್ಕಳಿಗೆ ಸ್ಪರ್ಧಿ ಅಂತೆಲ್ಲ ಎಲ್ಲೂ ಅನ್ನಿಸ್ಲೇ ಇಲ್ಲ ಅಂತ. ಅದಕ್ಕೆ ಎರಡೂ ಕಾರಣ. ಒಂದು ದ್ರೌಪದಿಯ ಸ್ವಭಾವವೂ ಕಾರಣ, ಎರಡನೇದು ಅಭಿಮನ್ಯುವೂ ಹಾಗಿರಲೇಬೇಕು ಅಂತ. ಒಂದೊಮ್ಮೆ ಅಭಿಮನ್ಯುವಿನಲ್ಲಿ ಕೆಟ್ಟ ಗುಣಗಳಿದ್ದರೆ ಅವಳಿಗೆ ಅನಿಸುತ್ತೆ, ಅದು ಅನಿಸದೆ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗ ಕುಂತಿ ದುರ್ಯೋಧನನ್ನಷ್ಟೇ ಪ್ರೀತಿಸೋದಕ್ಕೆ ಸಾಧ್ಯ ಆಗತ್ತಾ ಅಂದರೆ ಆಗೋದಿಲ್ಲ. ಆದರೆ ಕುಂತಿಯ ಮನೋಭಾವ ಅಲ್ಲ ಅದು. ಆದರೆ ದುರ್ಯೋಧನ ಹಂಗಿದ್ದಾಗ ಏನು ಮಾಡಬೇಕು ಅಂತ, ಇಲ್ಲಿ ಹಂಗಿಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ. ಹೀಗೆ ಈಗ ಅರ್ಜುನ ಎಲ್ಲಿ ಬಂದು ನಿಲ್ತಾನೆ ಅಂದರೆ, ನಾನು ಅವನನ್ನು ಕೊಂದೇ ಕೊಲ್ತೀನಿ ಅಂತ. ಅಂದರೆ ಇಲ್ಲಿ ಇಷ್ಟಕ್ಕೆ ಬರುವಾಗ ಅವನಿಗೆ ನಿಶ್ಚಯ ಆಯಿತು. ಮತ್ತೆ ನೆನಪಿಸ್ಕೊಂಡು ಹೇಳ್ತಾನೆ ಅವನ, ಮೃದು ಕುಂಚಿತ ಕೇಶಾಂತಂ ಬಾಲಂ ಬಾಲಮೃಗೇಕ್ಷಣಂ ಮತ್ತದ್ವಿರದ ವಿಕ್ರಾಂತಂ ಶಾಲಪೋತಮಿವೋದ್ಗತಂ ಅಂತ ಹೇಗೆಲ್ಲ ಇದ್ದ ಅಂತ. ತುಂಬ ಮೃದುವಾದ ಕೂದಲುಗಳು ಅವನದ್ದು, ಗುಂಗುರ ಕೂದಲುಗಳು ಅವನದ್ದು. ಆಮೇಲೆ ಜಿಂಕೆಯಂಥ ಕಣ್ಣುಗಳು ಅಂತ. ಅಂದರೆ ಈಗ ಸಾಧಾರಣ ನಾವು ಇವನ್ನ ಸ್ತ್ರೀಯರನ್ನು ವರ್ಣಿಸುವಾಗ ಜಿಂಕೆ ಕಣ್ಣು ಅಂತ ವರ್ಣಿಸ್ತೀವಿ. ಮಕ್ಕಳ ಕಣ್ಣುಗಳು ಹಾಗೆ ಇರ್ತವೆ ಅಂತ, ಆ ಥರ ಕಣ್ಣುಗಳು. ಹಾಗಂತ ಪರಾಕ್ರಮ ನೋಡಿದರೆ ಅವನು ಆನೆ ಅಂತ ಅನಿಸತ್ತೆ ಅಂತ. ಅವನು ಆ ಥರ ನಡ್ಕೊಂಬಂದರೆ ಆನೆ ಅಂತ ಅನಿಸತ್ತೆ. ಅದೆರಡೂ ಇತ್ತು ಅಂತ. ಅಂದರೆ ಮೃದುವಾದ ಕೂದಲು, ಗುಂಗುರು ಕೂದಲು ಅನ್ನೋದು ಅವನ ಇದನ್ನು ತೋರಿಸತ್ತೆ, ಸಣ್ಣ ಎಳೆಯ ಪ್ರಾಯವನ್ನು ತೋರಿಸತ್ತೆ. ಕಣ್ಣು ಹಾಗಿತ್ತು ಅನ್ನೋದು ಕೂಡ. ಆದರೆ ಪರಾಕ್ರಮ ಅಂತ ಬಂದರೆ ಅವನು ಆನೆಯಂತೆ ಕಾಣ್ತಾ ಇದ್ದ ಅಂತ. ಆನೆಯ ಮರಿಯೂ ಅಲ್ಲ, ಆನೆಯಂತೆ ಕಾಣ್ತಾ ಇದ್ದ ಅಂತ. ಸ್ಮಿತಾಭಿಭಾಷಿಣಂ ಅಂತ ಒಂದು ಹೇಳ್ತಾನೆ, ನಗ್ತಾ ಮಾತಾಡುವವನು ಅಂತ. ಅಂದರೆ ಮುಖ ಬಿಗಿದುಕೊಂಡು ಗರ್ವಿಷ್ಠನಾಗಿಯೋ ಹಾಗೆ ಮಾತಾಡೋನಲ್ಲ ಅಂತ, ತುಂಬ ನಗುನಗುತ್ತಾ ಮಾತಾಡುವವನು. ಮತ್ತು ಗುರುವಾಕ್ಯಕರಂ ಅಂತ, ಹಿರಿಯರು ಹೇಳಿದಂತೆ ನಡೆದುಕೊಳ್ಳುವವನು ಅಂತ. ಹಿರಿಯರ ಮಾತಿಗೆ ಬೆಲೆ ಕೊಡ್ತಾ ಇದ್ದವನು ಅಂತ. ಮಾತು ಬಹಳ ಚೆಂದ ಇರ್ತಿತ್ತಂತೆ, ಒಂದು ಪ್ರಿಯವಾಕ್ಯಂ ಅಂತ. ಅಂದರೆ ಎಲ್ಲರಿಗೂ ಇಷ್ಟವಾಗೋ ಥರ ಮಾತಾಡ್ತಾ ಇದ್ದ. ಅಮತ್ಸರಂ ಅಂತ, ಅವನಿಗೆ ಮಾತ್ಸರ್ಯವೇ ಇರಲಿಲ್ಲ ಅಂತ. ಅಸೂಯೆ ಅನ್ನೋದು ಒಂದು ಇರಲೇ ಇಲ್ಲ ಅವನಿಗೆ. ಇಷ್ಟೆಲ್ಲ ಇದ್ದು ಬಾಲಕನಾದರೂ ಅಬಾಲಕರ್ಮಾಣಂ ಅಂತ. ಅವನ ಒಂದಿಷ್ಟು ಕೆಲಸಗಳನ್ನು ನೋಡಿದರೆ ಇದು ಒಂದು ಮಗು ಮಾಡುವ ಕೆಲಸ ಅಂತ ಅನ್ನಿಸ್ತಾ ಇರಲಿಲ್ಲ. ದೊಡ್ಡವರು ಮಾಡುವ ಸಾಧನೆಗಳೆಲ್ಲ ಮಾಡಿದವನಾಗಿದ್ದ ಅಂತ. ಮತ್ತು ಸದೋತ್ಸಾಹಿಯಾಗಿದ್ದ. ಮತ್ತು ಹೇಳ್ತಾನೆ ದೀರ್ಘ ರಾಜೀವಲೋಚನಂ ಅಂತ, ಕಣ್ಣು ಕಮಲದ ಹೆಸಳಿನಂತೆ ಉದ್ದವಾಗಿತ್ತವನಂತ. ಭಕ್ತಾನುಕಂಪಿನಂ ಅಂತ, ಅಂದರೆ ಯಾರು ತನ್ನನ್ನು ಆಶ್ರಯಿಸ್ತಾರೋ ಅವ್ರ ಬಗ್ಗೆ ಅವನಿಗೆ ಬಹಳ ಕರುಣೆ ಇರ್ತಾಯಿತ್ತು, ಅವ್ರ ಬಗ್ಗೆ ಬಹಳ ಆಸ್ಥೆ ಇರ್ತಾಯಿತ್ತು. ಅಂದರೆ ಆಳುಕಾಳುಗಳೆಲ್ಲ ಇರ್ತಾರಲ್ಲ, ರಾಜಕುಮಾರ ಅವನು ಅಂತಂದಾಗ ಆಳುಕಾಳುಗಳೆಲ್ಲ ಇರ್ತಾರಲ್ಲ, ಅವ್ರ ಬಗ್ಗೆ ಅವನಿಗೆ ಬಹಳ ಸದಭಿಪ್ರಾಯ, ಆಸ್ಥೆ ಇರ್ತಾ ಇತ್ತು ಅಂತ. ನೀಚಾನುಸಾರಿಣಂ ಅಂತ, ಅವನು ನೀಚರನ್ನು ಅನುಸರಿಸಿದ್ದು ಅನ್ನೋದೇ ಯಾವಾಗಲೂ ಇಲ್ಲ ಅಂತ. ಅಂದರೆ ಯಾರು ಸಹವಾಸ ಮಾಡ್ತಾನೆ ಅಂತ ಒಂದಿರತ್ತಲ್ಲ, ಈಗ ಅದು ಒಬ್ಬ ತಂದೆಯಾಗಿ ಮಾತಾಡ್ತಾ ಇದ್ದಾನೆ. ಈಗ ನಮ್ಮ ಮಕ್ಕಳಿಗೆ ಫ್ರೆಂಡ್ಶಿಪ್ ಯಾರ ಜೊತೆಗಿದೆ, ಯಾರು ಫ್ರೆಂಡ್ಸ್ ಆಗ್ತಾರೆ ಅವರಿಗೆ ಅಂತ ನಮಗೊಂದು ಯಾವಾಗಲೂ ತಂದೆ ತಾಯಿಗಳಿಗೆ ಇದ್ದೇ ಇರುತ್ತೆ. ಅದು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ ಅಂತ ಗಮನಿಸೋದಾಗಲಿ, ಅಥವಾ ನಾಲ್ಕು ಮಾತು ಹೇಳ್ತಾ ಇರ್ತೀವಿ ಒಳ್ಳೆಯವ್ರ ಜೊತೆಗಿರು ಅಂತ. ಅದನ್ನು ಅವನು ಹೇಳ್ತಾನೆ, ನಚ ನೀಚಾನುಸಾರಿಣಂ ಅಂತ, ಅಂಥವ್ರ ಜೊತೆಗೆ ಬೆರೆಯೋನೇ ಅಲ್ಲ ಅಂತ. ಕೃತಜ್ಞಂ ಅಂತ, ಕೃತಜ್ಞತೆ ಅಂದರೆ ಯಾರು ಏನು ಮಾಡ್ತಾರೋ ಅದನ್ನು ನೆನ್ಪಿಟ್ಕೊಳ್ತಾ ಇದ್ದವನು ಅಂತ. ಅರಿವಿತ್ತು ಅವನಿಗೆ ಅಂತ, ವಿವೇಕಿಯಾಗಿದ್ದವನು. ಅಸ್ತ್ರಗಳೆಲ್ಲ ಕಲ್ತಾಗಿತ್ತು ಅವನು ಅಂತ, ಕೃತಾಸ್ತ್ರಂ, ಅಸ್ತ್ರವಿದ್ಯೆ ಗೊತ್ತಿತ್ತು ಅವನಿಗೆ. ಅನಿವರ್ತಿನಂ ಅಂತ, ಹೇಡಿಯಾಗಿ ಹಿಂದಿರುಗಿ ಬರೋದು ಅಂತ ಒಂದಿರಲಿಲ್ಲ ಅವನಿಗೆ. ಯುದ್ಧಕ್ಕೆ ಹೊರಟ ಅಂದರೆ ಹೇಡಿಯಾಗಿರಲಿಲ್ಲ ಅಂತ. ಮತ್ತು ಯುದ್ಧದ ಕುರಿತು ಅವನಿಗೆ ಆಸಕ್ತಿ ಕೂಡ ಇತ್ತು ಅಂತ. ಯುದ್ಧದಿಂದ ಹಿಮ್ಮೆಟ್ಟುವನಲ್ಲ, ಯುದ್ಧಾಭಿನಂದಿನಂ ಅಂತ. ಯುದ್ಧ ಅಂದರೆ ಖುಷಿಯೇ ಅವನಿಗೆ ಅಂತ. ತನ್ನವರಿಗೆ ಯಾವುದು ಇಷ್ಟವೋ ಯಾವುದು ಹಿತವೋ ಅದನ್ನು ಮಾಡೋದ್ರಲ್ಲಿ ಅವನಿಗೆ ಯಾವಾಗಲೂ ಆಸಕ್ತಿ ಅಂತ. ತನ್ನವರು ಅಂತ ಯಾರಿರ್ತಾರೋ ಅವ್ರ ಬಗ್ಗೆ ಅಂಥ ಭಾವ ಇತ್ತು ಅವನಿಗೆ. ಮತ್ತು ತನ್ನ
ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದರಿಗೆ ಗೆಲುವು ಸಿಗಬೇಕು ಅನ್ನುವ ಆಸಕ್ತಿ ಬಹಳ ಇತ್ತು ಅವನಿಗೆ. ಹಪಹಪಿ ಅಂತ ಜಯಗೃದ್ಧಿನಂ ಅಂತ ಹೇಳ್ತಾನೆ. ನನ್ನ ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದರಿಗೆ ಗೆಲುವು ಸಿಗಲೇಬೇಕು ಅನ್ನುವಷ್ಟು ಅವನಿಗೆ ಆಕಾಂಕ್ಷೆ ಇತ್ತು ಅಂತ. ಆದರೆ ಇಷ್ಟೆಲ್ಲ ಇದ್ದು ಯುದ್ಧದಲ್ಲಿ ಎಂಥವನಾಗಿದ್ದ ಅಂದರೆ ನಚ ಪೂರ್ವ ಪ್ರಹರ್ತಾರಂ, ಅವನೇ ಮೊದಲಾಗಿ ಶಸ್ತ್ರಘಾತ ಮಾಡ್ತಾ ಇರಲಿಲ್ವಂತೆ. ಅವರು ಶಸ್ತ್ರಪ್ರಯೋಗ ಮಾಡಿದ ಮೇಲೆ ಶಸ್ತ್ರಪ್ರಯೋಗ ಮಾಡುವನಾಗಿದ್ದ. ಓಕೆ ಇದು ಚೆನ್ನಾಗಿದೆ ಇದು ಅಂತ. ತಾನೇ ಮೊದಲು ಇದು ಅಂತಿಲ್ಲ ಅಂತ, ನುಗ್ಗಿ ಹೊಡೆಯೋದು ಅಂತ ಇಲ್ಲ ಅಂತ, ಹೊಡೆದ್ರೆ ಬಿಡೋದಿಲ್ಲ ಅಂತ, ಆ ಥರ ಅಂತ. ಅಂದರೆ ಇಷ್ಟು ವೀರತನ ಅದಲ್ಲಿ ಎರಡು ಕಾಣಿಸುತ್ತೆ. ಒಂದು ನೀನು ಹೊಡಿ ಆಮೇಲೆ ನಾನು ನೋಡ್ತೀನಿ ಅನ್ನುವಾಗ ಅದೆಂಥ ಆತ್ಮವಿಶ್ವಾಸ ಅಂತ. ಯಾಕೆಂದ್ರೆ ಒಂದು ಬಾಣ ಸಾಕಲ್ಲ ಅಲ್ಲಿ, ಅದು ಹಾಗಿಲ್ಲ ಅಂತ ಹೊಡಿ ಆಮೇಲೆ ನಾನು ಅಂತ ಬರುತ್ತಲ್ಲ, ಅದು ಕಾಣ್ತಾ ಇತ್ತು ಅಂತ. ನಮ್ಮಲ್ಲಿ ಎಷ್ಟೋ ಕಡೆ ಈ ಹೀರೋಗಳನ್ನು ಈ ಥರ ಮಾಡಿ ತೋರಿಸೋದಿದೆ ನೋಡಿ ಅಭ್ಯಾಸ, ಸಿನಿಮಾಗಳಲ್ಲೆಲ್ಲ ಇದೆ. ನಿಂತ್ಕೊಂಡು ಹೊಡಿ ನೀನು ಅಂತ ಹೇಳಿ ಆಮೇಲೆ ಇವನು ಅವನಿಗೆ ಹೊಡೆಯೋದು ಅನ್ನೋ ಥರದ್ದಿದೆಯಲ್ಲ, ಅಲ್ಲಿ ಇದೆ ಇವನಿಗೆ ನಚ ಪೂರ್ವಪ್ರಹರ್ತಾರಂ ಅಂತ. ಇಂತಹ ಮಗ ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಯಾಸ್ಯಾಮಿ ಯಮಸಾಧನಂ, ನಾನೇ ಯಮಗೃಹಕ್ಕೆ ಹೋಗಿಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಮತ್ತು ಬದಲಾಗ್ತಾ ಹೋಗುತ್ತೆ ಅವನಿಗೆ. ಅವನು ನೆನಪಿಸಿಕೊಂಡಂತೆ ಬದುಕಲಾರೆ ಅನ್ನುವ ಇದಕ್ಕೆ ಬಂದು ನಿಲ್ತಾನೆ. ಮತ್ತೆ ಹೇಳ್ತಾನೆ ಸುಲಲಾಟಂ, ಚಂದವಾಗಿದ್ದ ಹಣೆ, ಸುಕೇಶಾಂತಂ, ಚಂದವಾದ ಕೂದಲು, ಒಳ್ಳೆಯ ಹುಬ್ಬು, ಒಳ್ಳೆಯ ಹಲ್ಲು, ಬಹಳ ಚಂದದ ಹಲ್ಲು ಅವನಿಗೆ. ಇದೆಲ್ಲ ಇದ್ದ ಅವನ ಮುಖ ಕಾಣಿಸ್ಲಿಲ್ಲ ನನಗೆ ಅಂದರೆ ಕಾಶಾಂತಿರ ಹೃದಯಸ್ಯಮೆ, ಯಾಕೆ ನಾನು ಸಾಯ್ತೀನಿ ಅನ್ನೋ ಮಾತಾಡ್ತಾನೆ ಅಂದರೆ ನನ್ನ ಹೃದಯಕ್ಕೆ ಸಮಾಧಾನ ಅಂತ ಒಂದು ಇರೋಕ್ಕೆ ಸಾಧ್ಯವೇ ಇಲ್ಲ, ಅದು ಶಾಂತಿ ಅನ್ನೋದೊಂದು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅವನ ಮಾತು ಹೇಗಿತ್ತು ಅಂತ ಹೇಳ್ತಾನೆ, ತಂತ್ರೀಸ್ವನ ಸುಖಂ ರಮ್ಯಂ ಅಂತ. ಅವನು ಮಾತಾಡಿದರೆ ವೀಣೆ ನುಡಿದ ಹಾಗೆ ಕೇಳಿಸ್ತಾ ಇತ್ತು ಅಂತ. ಗಂಡು ಕೋಗಿಲೆಯಂತೆ ಅವನ ಧ್ವನಿ ಅಂತ. ಪುಂಸ್ ಕೋಕಿಲಂ, ಕೋಕಿಲ ಸಮಧ್ವನಿಂ ಅಂತ. ಅಷ್ಟು ಚಂದದ ಧ್ವನಿ ಅವನದ್ದು. ಆ ಧ್ವನಿ ನನಗೆ ಕೇಳಿಸೋಲ್ಲ ಇನ್ನು ಅಂತ ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದು, ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ದೇವತೆಗಳಲ್ಲೂ ಇಂಥದ್ದೊಂದು ರೂಪ ಇರೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೌಂದರ್ಯ. ಅಂತಹ ಸುಂದರನಾದ ವೀರನನ್ನು ನಾನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಭಿವಾದನ ದಕ್ಷಂ ತಂ ಪಿತೃಣಾಂ ವಚನೇರತಂ ಅಂತ. ಅಭಿವಾದನ ದಕ್ಷಂ ಅಂತ ಅಂದರೆ ಹಿರಿಯರಿಗೆ ಮಣಿಯೋದು ಅನ್ನೋದಿದೆಯಲ್ಲ, ಬಾಗೋದು ಅನ್ನೋದಿದೆಯಲ್ಲ, ಅದೇ ಅವನ ದಕ್ಷತೆ ಅಂತ. ನಾವು ದಕ್ಷತೆ ಅನ್ನೋದನ್ನು ಯಾವುದರಲ್ಲಿ ಅಂದರೆ ಬೇರೆ ಬೇರೆ ಸಾಮರ್ಥ್ಯಗಳಲ್ಲಿ ನೋಡ್ತೀವಲ್ಲ, ಅವನ ಸಾಮರ್ಥ್ಯ ಎಂಥದ್ದು ಅಂದರೆ ಹೀಗೆಲ್ಲ ಇದ್ದ, ಆದರೆ ಇನ್ನೊಬ್ಬರಿಗೆ ಮಣಿಯೋದ್ರಲ್ಲಿ, ಹಿರಿಯರಿಗೆ ಮಣಿಯೋದ್ರಲ್ಲಿ, ಇನ್ನೊಬ್ಬರಿಗೆ ಅಂದರೆ ಅವರಿಗೆ ಬಾಗೋದರಲ್ಲಿ ಅದೇ ಅವನ ದಕ್ಷತೆಯಾಗಿತ್ತು. ಮತ್ತು ಪಿತೃಣಾಂ, ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಾತೇ ಅವನಿಗೆ ಅಂತಿಮ ಆಗಿತ್ತು. ಅಂಥವನನ್ನು ನಾನು ಇವತ್ತು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೆಮ್ಮದಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳಿದರೂ ಯಾರೂ ಮಾತಾಡ್ತಾ ಇಲ್ಲ, ಹಾಗೆಯೇ ಕುಳಿತುಕೊಂಡಿದ್ದಾರಲ್ಲ. ಅರ್ಜುನಿಗೆ ಅವರು ಹೇಳದೇನೂ ಗೊತ್ತಾಗ್ತಾ ಹೋಗುತ್ತೆ. ಈಗ ಅವನನ್ನು ದುಃಖ ಬೇರೆ ಥರ ಹೋಗುತ್ತೆ. ಸುಕುಮಾರ ಅವನು, ಅಂದರೆ ಸುಕುಮಾರವಾದ ಶರೀರ ಅವನದ್ದು. ತುಂಬ ಮೆತ್ತಗಿನ ಹಾಸಿಗೆಯಲ್ಲಿ ಮಲಗಬೇಕು ಅವನು. ಮಕ್ಕಳನ್ನು ಹಾಗೆ ಮಲಗಿಸ್ತೀವಲ್ಲ ನಾವು, ಹಾಗೆ ಮಲಗಬೇಕು. ಆದರೆ ಅವನು ಈಗ ನೆಲದ ಮೇಲೆ ಮಲಗಿದಾನೆ ಅಲ್ವಾ ಅಂತ. ಮಲಗಿದಾನೆ ಅಲ್ವಾ ಅಂತಲೂ ಕೇಳಲ್ಲ. ಭೂಮೌ ಅನಾಥವಚ್ಛೇತೆ, ಅನಾಥ ಮಗುವಿನಂತೆ ಭೂಮಿ ಮೇಲೆ ಮಲಗಿದಾನೆ. ನಾಥವತಾಂ ವರಹ ಅಂತ ಅಂದರೆ ಒಡೆಯರು ಇರುವವರಲ್ಲಿ ಶ್ರೇಷ್ಠ ಅವನು, ನಾಥರು ಇರುವವರಲ್ಲಿ ಶ್ರೇಷ್ಠ ಅವನು. ಆದರೆ ಅನಾಥನಂತೆ ಮಲಗಿದಾನೆ ಅಂತ ಅಂದರೆ ಅರ್ಜುನನಂಥ ತಂದೆ, ಕೃಷ್ಣನಂಥ ಸೋದರ ಮಾವ, ಯುಧಿಷ್ಠಿರ ಭೀಮರಂಥ ದೊಡ್ಡಪ್ಪ, ನಕುಲ ಸಹದೇವರಂಥ ಚಿಕ್ಕಪ್ಪಂದಿರು, ಅಥವಾ ದೃಪದ, ವಿರಾಟ, ಹೀಗೆ ಇಡೀ ಪರಿವಾರ ಅಂತ ನೋಡಿದ್ರೆ ಎಷ್ಟು ದೊಡ್ಡ ಹಿನ್ನೆಲೆ ಇದೆ ಅವನಿಗೆ ಅಂತ. ಯಾದವರು ಆ ಕಡೆಯಲ್ಲಿ, ಈ ಕಡೆ ಕುರುಕುಲದವರು. ಹಾಗಾಗಿ ಅವನು ಅನಾಥ ಆಗೋದು ಹೇಗೆ ಅಭಿಮನ್ಯು ಅಂತ. ಅನಾಥ ಅಂದರೆ ಯಾರೂ ಇಲ್ಲ ಅಂತ ಆಗಬೇಕಲ್ಲ. ಇಷ್ಟು ದೊಡ್ಡ ಹಿನ್ನೆಲೆ ಉಳ್ಳವನು ಅನಾಥನಂತೆ ಇವತ್ತು ಭೂಮಿ ಮೇಲೆ ಮಲಗಿದ್ದಾನೆ ಅಂತ. ಮಲಗಿದವನನ್ನು ಒಂದಿಮಾಗದರು ಬಂದು ಎಬ್ಬಿಸ್ತಾ ಇದ್ರು, ಸೂತಮಾಗಧರು ಅಂತ. ಅಂದರೆ ಬೆಳಗ್ಗೆ ಏಳುವಾಗ ಅಲ್ಲಿ ಇದು ಸೂತಮಾಗಧರು ಬಂದು ಏಳಿಸ್ತಾ ಇದ್ರು ರಾಜರನ್ನು, ರಾಜ್ಕುಮಾರರನ್ನು, ಎಲ್ಲರನ್ನು.
ಅವರು ಹಾಡ್ತಾ ಇದ್ರು ಬಂದು. ಹಾಡುವಾಗ ಏನು ಅಂದರೆ ಅದು 2 ಥರ ಹಾಡುಗಳಿರ್ತಾ ಇತ್ತು. ಒಂದು ಕುಲದ ಹಿರಿಮೆಯನ್ನು ಹೇಳುವಂಥ ಹಾಡುಗಳಿರ್ತಾ ಇತ್ತು. ನಿನ್ನ ವಂಶದಲ್ಲಿ ಇಂತಿಂಥವನಿದ್ದ, ಅವನು ಇಂಥ ಒಳ್ಳೆ ಕೆಲಸ ಮಾಡ್ದ, ಇಂಥ ಶೂರನಾಗಿದ್ದ, ಧೀರನಾಗಿದ್ದ, ಪ್ರಜಾಪ್ರೇಮಿಯಾಗಿದ್ದ ಅಂತ ಒಂದು. ಇನ್ನೊಂದು ಇವರು ಏನು ಕೆಲಸ ಮಾಡಿದ್ರು ಅನ್ನೋದನ್ನು ಹೇಳೋದು, ನೀನು ಇಷ್ಟಿಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ 2 ತರಹದ ಹಾಡುಗಳಿರ್ತಾ ಇತ್ತು. ಅದನ್ನು ಸೂತರು ಅನ್ನೋರು ಒಂದಷ್ಟನ್ನು ಹೇಳ್ತಾ ಇದ್ರು, ಮಾಗಧರು ಅನ್ನೋರು ಅದನ್ನು ಹೇಳ್ತಾ ಇದ್ರು. ಬೆಳಗ್ಗೆ ಹೇಳುವಾಗ ರಾಜರು ರಾಜ್ಕುಮಾರರಿಗೆ ಈ ಹಾಡುಗಳು ಕಿವಿಗೆ ಬೀಳ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ಅಂದರೆ, ಬೆಳಗು ಆಗಿ ಹೊರಡ್ತಾ ಇರುವಾಗ, ಅದು ಹೇಳ್ತಾ ಇರುವಾಗ ಕಿವಿಗೆ ಬೀಳಬೇಕಾದದ್ದು ನಕಾರಾತ್ಮಕ ವಿಚಾರ ಅಲ್ಲ, ತನ್ನಿಂದ ಏನೂ ಆಗಲ್ಲ, ತಾನು ಸೋಲುವವ ಅಂತೆಲ್ಲ ಅಲ್ಲ ಅಂತ. ಕಿವಿಗೆ ಬೀಳಬೇಕಾಗಿದ್ದು ಅಂದರೆ, ತಾನು ಇಂಥ ಪರಂಪರೆಗೆ ಸೇರಿದವನು, ಇಷ್ಟು ಮಹಿಮಾನ್ವಿತರ ವಂಶದಲ್ಲಿ ಹುಟ್ಟು ಬಂದಿದ್ದೇನೆ, ನಾನು ಕೂಡ ಇಷ್ಟು ಕೆಲಸ ಮಾಡಿದ್ದೇನೆ ಅಂತ ಕಿವಿಗೆ ಬಿದ್ದರೆ ಇಡೀ ದಿನವನ್ನು ಅವನು ಬೇರೆ ಥರದಲ್ಲಿ ನಡೆಸ್ತಾನೆ ಅಂತ. ಅದಕ್ಕಾಗಿ ಅದನ್ನು ಮಾಡ್ತಾಯಿದ್ರು, ಸುಮ್ಮನೆ ಹೊಗಳೋದಕ್ಕೆ ಅಂತ ಅಲ್ಲ. ಹೀಗೆ ಸೂತಮಾಗಧರ ಗಾಯನದಿಂದ ಎಚ್ಚರಾಗ್ತಾ ಇರುವವನನ್ನು ಇವತ್ತು ವಿಕೃತವಾದ ಸ್ವರಗಳಿಂದ ನಾಯಿ ನರಿಗಳು ಎಚ್ಚರಿಸ್ತವೆ ಅವನನ್ನು ಅಂತ. ಸತ್ತೋಗಿದ್ದಾನೆ ಅಂದರೆ ಅವನು ಧ್ವನಿಪೂರ್ಣವಾಗಿ ಹೇಳ್ತಾ ಇರೋದು. ಇವತ್ತು ಅವನ ಕಿವಿಗೆ ಬೀಳ್ತಾ ಇರೋದು ಯಾವುದು ಅಂದರೆ, ಊಳಿಡುವ ನಾಯಿ ಧ್ವನಿ ಅಥವಾ ನರಿಯ ಕೂಗು ಕೇಳಿಸತ್ತೆ ಅಂತ. ಹೀಗೆ ಅವನ ಅರ್ಜುನನ ದುಃಖ ಅನ್ನೋದು ಮುಂದುವರ್ಕೊಂಡು ಹೋಗುತ್ತೆ. ಇನ್ನಷ್ಟು ದುಃಖಿಸ್ತಾನೆ, ಅದು ಮತ್ತು ಬೇರೆ ಕಡೆಗೂ ತಿರ್ಕೊಳ್ಳುತ್ತೆ. ಈ ದುಃಖ ಅನ್ನೋದು ಬೇರೆ ಕಡೆಗೆ ತಿಳ್ಕೊಳ್ಳುತ್ತೆ. ಎಸ್. ಸೊ ಯುದ್ಧ ಪರ್ವದ ಮತ್ತೊಂದು ಸಂಚಿಕೆಯನ್ನು ನೋಡಿದ್ವಿ. ಅರ್ಜುನನ ದುಃಖ ಮತ್ತು ಅಭಿಮನ್ಯುವಿನ ಅಗಲಿಕೆಯ ನೋವನ್ನು ನಾವು ನೋಡ್ತಾ ಇದ್ವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಎಲ್ಲವನ್ನೂ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.